ಹಿರಿಯ ನಟಿ ಬಿ ಸರೋಜಾದೇವಿ ಇನ್ನಿಲ್ಲ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದು ಈ ನಟಿ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಹಿರಿಯ ನಟಿ ಬಿ ಸರೋಜಾದೇವಿ ಇನ್ನಿಲ್ಲ. ಬೆಂಗಳೂರಿನ ಮಲ್ಲೇಶ್ವರದ ನಿವಾಸದಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದು ಈ ನಟಿ ಸಾಕಷ್ಟು ಚಿತ್ರಗಳನ್ನು ಕೂಡ ಮಾಡಿದ್ದಾರೆ. 200ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಇವರು ನಟಿಸ್ತಾ ಇದ್ರು. ಇನ್ನು ವಯೋಸಹಜ ಕಾಯಿಲೆಯಿಂದ ಇವರು ಬಳಲ್ತಾ ಇದ್ರು. ಹೀಗಾಗಿ ಇಂದು ನಿಧನ ಹೊಂದಿದ್ದಾರೆ. ಸಾಕಷ್ಟು ಚಿತ್ರಗಳಲ್ಲಿ ಈಕೆ ಅಭಿನಯಿಸಿದ್ರು. 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂಥ ಇವರ ನಿವಾಸದಲ್ಲಿ ಇವರು ಸಾವಿಗೀಡಾಗಿರುವಂಥದ್ದು. ವಯೋಸಹಜ ಕಾಯಿಲೆಯಿಂದ ಇವರು ಬಳಲ್ತಾ ಇದ್ರು. ಇವರೊಬ್ಬರು ಭಾರತೀಯ ನಟಿ. ಹಾಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ತಮಿಳು, ಕನ್ನಡ, ತೆಲುಗು ಮತ್ತು ಹಿಂದಿ ಚಲನಚಿತ್ರಗಳಲ್ಲೂ ಕೂಡ ಈಕೆ ನಟಿಸಿದ್ದಾರೆ. ಅವರು 7 ದಶಕಗಳಲ್ಲಿ ಸುಮಾರು 200 ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಆಕೆಯನ್ನ ಕನ್ನಡದಲ್ಲಿ ಅಭಿನಯ ಸರಸ್ವತಿ ಮತ್ತು ತಮಿಳಿನಲ್ಲಿ ಕನ್ನಡತು ಪೈಂಗಿಲಿ ಎಂಬ ಒಂದು ವಿಶೇಷ ಬಿರುದುಗಳಿಂದ ಕರೆಯಲಾಗುತ್ತೆ. ಅವರು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಒಬ್ಬರಾಗಿದ್ರು. ಇನ್ನು ಅವರು ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತ ಕೂಡ ಇವರನ್ನ ಕರೆಯಲಾಗುತ್ತೆ. 17ನೇ ವಯಸ್ಸಿನಲ್ಲಿ ಸರೋಜಾದೇವಿ ಅವರು ತಮ್ಮ ಕನ್ನಡ ಚಲನಚಿತ್ರ ಮಹಾಕವಿ ಕಾಳಿದಾಸ ಮೂಲಕ ದೊಡ್ಡ ಬ್ರೇಕ್ ಪಡೆದ್ರು. ತೆಲುಗು ಚಿತ್ರರಂಗದಲ್ಲಿ ಅವರು ಪಾಂಡುರಂಗ ಮಹಾತ್ಯಂ ಮೂಲಕ ಪಾದಾರ್ಪಣೆಯನ್ನು ಮಾಡಿದ್ರು ಮತ್ತು 1970ರ ದಶಕದ ಅಂತ್ಯದವರೆಗೆ ಹಲವಾರು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ್ರು. ತಮಿಳು ಚಲನಚಿತ್ರ ನಾಡೋಡಿ ಮನ್ನನ್ ಅವರನ್ನ ತಮಿಳು ಚಿತ್ರರಂಗದ ಅಗ್ರ ನಟಿಯರಲ್ಲಿ ಒಬ್ಬರನ್ನಾಗಿ ಮಾಡಿತ್ತು. ಇನ್ನು 1967ರಲ್ಲಿ ಅವರ ಮದುವೆಯ ನಂತರ ಅವರು 1974ರವರೆಗೆ ತಮಿಳು ಚಲನಚಿತ್ರಗಳಲ್ಲಿ 2ನೇ ಬೇಡಿಕೆಯ ನಟಿಯಾಗಿ ಮುಂದುವರೆದರು. ಆದರೆ ಅವರು 1958ರಿಂದ 1980ರವರೆಗೆ ತೆಲುಗು ಮತ್ತು ಕನ್ನಡ ಚಿತ್ರರಂಗದ ಅಗ್ರ ನಟಿಯರಲ್ಲಿ ಒಬ್ಬರಾಗಿ ಮುಂದುವರೆದರು. ಅವರು 1960ರ ದಶಕದ ಮಧ್ಯಭಾಗದವರೆಗೆ ಪೈಗಮ್ನಿಂದ ಪ್ರಾರಂಭಿಸಿ ಹಿಂದಿ ಚಲನಚಿತ್ರಗಳಲ್ಲೂ ಕೂಡ ನಟಿಸಿದ್ರು. ಪೈಗಮ್ ಅವರ ಹಿಂದಿಯ ಮೊದಲ ಚಿತ್ರ. ಇಲ್ಲಿಂದ ಅವರ ಹಿಂದಿ ಬಾಲಿವುಡ್ನಲ್ಲೂ ಕೂಡ ಇವರೊಂದು ಜರ್ನಿಯನ್ನು ಪ್ರಾರಂಭಿಸಿದ್ರು. 1955ರಿಂದ 1984ರವರೆಗೆ 27 ವರ್ಷಗಳಲ್ಲಿ ಸತತ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ ಏಕೈಕ ಭಾರತೀಯ ನಟಿ ಇವರು. ಸರೋಜಾದೇವಿ 1969ರಲ್ಲಿ 4ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀ ಮತ್ತು 1992ರಲ್ಲಿ ಭಾರತ ಸರ್ಕಾರದಿಂದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣ, ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನಿಂದ ಕಲೈಮಾಮಣಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಇಂದು ಬಿ.ವಿ. ಸರೋಜಾದೇವಿ ಅವರು, ಹಿರಿಯ ನಟಿ ಬಿ.ವಿ. ಸರೋಜಾದೇವಿ ಇನ್ನಿಲ್ಲ. 87 ವರ್ಷ ವಯಸ್ಸಾಗಿತ್ತು ಇವರಿಗೆ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಈ ನಟಿ. ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅಭಿನಯ ಸರಸ್ವತಿ ಸರೋಜಾದೇವಿ ಇನ್ನಿಲ್ಲ. ಇನ್ನು ಕನ್ನಡಿಗರು ಇವರನ್ನ ಪ್ರೀತಿಯಿಂದ ಒಂದು ಬಿರುದನ್ನು ಕೊಟ್ಟಿರ್ತಾರೆ. ಅದುವೇ ಅಭಿನಯ ಸರಸ್ವತಿ ಅಂತ. ಇವರ ಅಭಿನಯಕ್ಕೆ ಈ ಬಿರುದು ಸಿಕ್ಕಿರುವಂಥದ್ದು. ಅಭಿನಯ ಸರಸ್ವತಿ ಸರೋಜಾದೇವಿ ಇನ್ನಿಲ್ಲ. ಚಂದನವನದ ಅಭಿನಯ ಶಾರದೆ ಸರೋಜಾದೇವಿ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಹಿರಿಯ ನಟಿ. ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸರೋಜಾದೇವಿ ಯಶವಂತಪುರದಲ್ಲಿರುವ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅವರಿಗೆ 87 ವರ್ಷಗಳಾಗಿತ್ತು. ಬಿ ಸರೋಜಾದೇವಿ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ನಟಿ. ಅವರನ್ನ ಅಭಿನಯ ಸರಸ್ವತಿ ಎಂದು ಕರೆಯಲಾಗ್ತಾ ಇತ್ತು. ಅವರು ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರರಂಗಗಳಲ್ಲಿ ಹೆಸರುವಾಸಿಯಾಗಿದ್ರು. ಅವರು 1955ರಿಂದ 1984ರವರೆಗೆ ಸತತವಾಗಿ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು. ಇನ್ನು ಇಷ್ಟೊಂದು ಅಂದರೆ ಸತತ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ ಏಕೈಕ ಭಾರತೀಯ ನಟಿ ಎನ್ನುವಂಥ ಹೆಗ್ಗಳಿಕೆ ಕೂಡ ಇವರಿಗೆ ಇರುವಂಥದ್ದು. ಇನ್ನು ಸರೋಜಾದೇವಿ 1969ರಲ್ಲಿ 4ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮತ್ತು 1992ರಲ್ಲಿ ಭಾರತ ಸರ್ಕಾರದಿಂದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಇನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನಿಂದ ಕಲೈಮಾಮಣಿ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂಥದ್ದು. ಇನ್ನು ಇವರು ತಮಿಳು, ಕನ್ನಡ, ತೆಲುಗು ಮತ್ತು ಹಿಂದಿ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. 7 ದಶಕಗಳಲ್ಲಿ ಸುಮಾರು 200 ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಈಕೆಯನ್ನ ಕನ್ನಡದಲ್ಲಿ ಅಭಿನಯ ಸರಸ್ವತಿ ಮತ್ತು ತಮಿಳಿನಲ್ಲಿ ಕನ್ನಡತು ಪೈಂಗಿಲಿ ಅಂದರೆ ಕನ್ನಡದ ಗಿಳಿ ಎಂಬ ಒಂದು ಬಿರುದಿನಿಂದ ಕರೆಯಲಾಗ್ತಾ ಇತ್ತು. ಇವರು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಒಬ್ಬರಾಗಿದ್ರು. ಇನ್ನು ಇವರು ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತ ಕೂಡ ಇವರನ್ನ ಕರೆಯಲಾಗುತ್ತೆ.
ಇನ್ನು ಸರೋಜಾ ದೇವಿಯವರ ಚೊಚ್ಚಲ ಚಿತ್ರ ಮತ್ತು ಅವರ ಮೊದಲ ಪ್ರಮುಖ ಯಶಸ್ಸು ಹೊನ್ನಪ್ಪ ಭಾಗವತರವರ ಕನ್ನಡ ಚಿತ್ರ ಮಹಾಕವಿ ಕಾಳಿದಾಸ. ಇದು 1955ರಲ್ಲಿ ಬಂದಿರುವಂತಹ ಚಿತ್ರ. ಇದರಲ್ಲಿ ಇವರು ಪೋಷಕ ಪಾತ್ರದಲ್ಲಿ ನಟಿಸಿದ್ರು. ಈ ಚಿತ್ರವು ಕನ್ನಡದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಯಶೋಧ, ಹಿರಿಯ ನಟಿ ಬಿ ಸರೋಜಾ ದೇವಿಯವರು ಇನ್ನಿಲ್ಲ, ಇನ್ನು ಇವರನ್ನ ಅಭಿನಯ ಸರಸ್ವತಿ ಅಂತಲೇ ಕರೆಯಲಾಗ್ತಾ ಇತ್ತು. ಏನಾಗಿತ್ತು ಇವರಿಗೆ? ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಸಿಂಚನ, ಈಗ ಒಂದು ಆಘಾತಕಾರಿ ಸುದ್ದಿ ಅಂತಾನೆ ಹೇಳಬಹುದು. ಅಭಿನಯ ಸರಸ್ವತಿ ಅಂತಾನೆ ಖ್ಯಾತಿ ಗಳಿಸಿದಂತಹ ಸರೋಜಾ ದೇವಿ ಅವರು 87 ವರ್ಷ ಆಗಿತ್ತು. ಇವತ್ತು ಬೆಳಗ್ಗೆ 9 ಗಂಟೆಗೆ ತಮ್ಮ ಮಲ್ಲೇಶ್ವರಂನ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಈಗ ನಮ್ಗೆ ಸಿಗ್ತಾ ಇರುವಂತದ್ದು. ಅನಾರೋಗ್ಯದಿಂದ ಒಂದಷ್ಟು ದಿನಗಳಿಂದ ಬಳಲ್ತಾ ಇದ್ರು ಅನ್ನೋದು ಕೂಡ ಸಿಗ್ತಾ ಇರುವಂತಹ ಮಾಹಿತಿ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. 17ನೇ ವಯಸ್ಸಿನಲ್ಲೇ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು. ಮಹಾಕವಿ ಕಾಳಿದಾಸ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪ್ರವೇಶವನ್ನ ಮಾಡಿದ್ರು. 5 ಭಾಷೆಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕೈ ಹಂಚ್ಕೊಂಡಿದ್ದಾರೆ. ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು ಇವರು. 17ನೇ ವಯಸ್ಸಿನಲ್ಲೇ ಬಣ್ಣ ಹಚ್ಚಂತವರು 200ಕ್ಕೂ ಹೆಚ್ಚು ಸಿನಿಮಾಗಳನ್ನ ತಮ್ಮ ಒಳ್ಳೆಯ ಒಂದು ನಟನೆಯ ಮೂಲಕ ಜನರ ಮನಸ್ಸನ್ನ ಗೆದ್ದಂತಹ ನಟಿ ಅಂತಾನೆ ಹೇಳಬಹುದು. ಕರ್ನಾಟಕ ಸರ್ಕಾರದಿಂದ ಇವರಿಗೆ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ಈಗ ಗಮನಿಸಬಹುದು, ನಟನೆ ಅಂತ ಬಂದಾಗ ಯಾವುದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರಕ್ಕೆ ಜೀವ ತುಂಬಿಸಿ ನಟಿಸ್ತಾ ಇದ್ದಂತಹ ಸರೋಜಾ ದೇವಿಯವರು ನಮ್ಮನ್ನ ಅಗಲಿರೋದು ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತಾನೆ ಹೇಳ್ಬಹುದು. ಅವ್ರು ಇವತ್ತು ನಮ್ಮನ್ನ ಅಗಲಿದ್ರು ಕೂಡ ಸಾಕಷ್ಟು ನೆನಪುಗಳನ್ನ ಸಿನಿಮಾದ ಮೂಲಕ ನಮ್ಗೆ ಬಿಟ್ಟು ಹೋಗಿದ್ದಾರೆ. ಗಮನಿಸಬಹುದು, 1993ರಲ್ಲಿ ಅವ್ರು ತಮಿಳು ಸರ್ಕಾರದ MGR ಪ್ರಶಸ್ತಿ ಕೂಡ ಸಿಕ್ಕಿದೆ. ಹೀಗೆ ನೋಡ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಬಹಳ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. 1988ರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಂತಹ ಅದ್ಭುತ ನಟಿ. ಕನ್ನಡ, ತಮಿಳು, ತೆಲುಗು, ಹಿಂದಿ ಹೀಗೆ ಎಲ್ಲಾ ಭಾಷೆಗಳಲ್ಲೂ ಕೂಡ ತಮಗೆ ಸಿಕ್ಕಂತ ಪಾತ್ರಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಟಿಸೋ ಮೂಲಕ ಸೈ ಹಂಚ್ಕೊಂಡ್ರು. ಜೊತೆಗೆ ಸೌಂದರ್ಯದ ಬಗ್ಗೆ ಮಾತಾಡೋದು ಕೂಡ ಅಷ್ಟೇ. ಅವ್ರು ಸೌಂದರ್ಯ ಅಂತ ಬಂದ್ರೆ ಅವ್ರು ತುಂಬಾ ಸುಂದರವಾಗಿದ್ರು. ಸಾಕಷ್ಟು ಅವ್ರ ಜೊತೆ ನಟಿಸ್ತಂತವ್ರು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಅವ್ರ ಜೊತೆ ಹಂಚ್ಕೊಂಡವರು ಅವರಂತಹ ಸೌಂದರ್ಯ ಯಾರಿಗೂ ಇಲ್ಲ. ಅಷ್ಟು ಒಂದು ಅದ್ಭುತವಾದ ನಟಿ ಅವರು, ಅದ್ಭುತವಾದ ಕಲಾವಿದೆ ಅಂತ ಕೂಡ ಹೇಳ್ತಾರೆ. ಸೊ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ನಟಿ ಸರೋಜಾ ದೇವಿ ಅವರು ನಮ್ಮನ್ನ ಅಗಲಿರುವಂತದ್ದು ಇದೊಂಥರ ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು. ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರಗಳಲ್ಲಿ ನಟಿಸಿರುವ ಭಾರತೀಯ ನಟಿ ಇವರು. ಅವರು 7 ದಶಕಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆಕೆಯನ್ನ ಕನ್ನಡದಲ್ಲಿ ಅಭಿನಯ ಸರಸ್ವತಿ, ನಟನೆಯ ಸರಸ್ವತಿ ಅಂತ ಕರೀತಾರೆ. ಅದೇ ರೀತಿ ತಮಿಳಿನಲ್ಲಿ ಕನ್ನಡತ್ತು ಪೈಂಗಿಲಿ ಅಂದ್ರೆ ಕನ್ನಡದ ಗಿಳಿ ಅಂತ ಕೂಡ ಅವ್ರನ್ನ ತಮಿಳಿನಲ್ಲಿ ಏನ್ ಕರೀತಾರೆ ಅಂತ ನೋಡಿದ್ರೆ ಚೆನ್ನಾಗಿದೆ ನೋಡಿ, ಕೇಳಕ್ಕೆ ಅಂತ ಚೆನ್ನಾಗಿರುತ್ತೆ. ಕನ್ನಡತ್ತು ಪೈಂಗಿಲಿ ಅಂತ ಅವ್ರನ್ನ ಕರೀತಾರೆ. ಜೊತೆಗೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಇವರು ಒಬ್ರು. ಆ ಹೆಗ್ಗಳಿಕೆಯನ್ನು ಅವರು ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಇವರು ಯಾವ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಂತ ನೋಡ್ತಾ ಹೋದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಅಮರ ಶಿಲ್ಪಿ ಜಕಣಾಚಾರಿ, ಕಥಾಸಾಗರ, ಬಬ್ರು ವಾಹನ, ಭಾಗ್ಯವಂತರು, ಆಷಾಢಭೂತಿ, ಶ್ರೀರಾಮ ಪೂಜಾ, ಕಚಾ ದೇವಯಾನಿ, ರತ್ನಗಿರಿ ರಹಸ್ಯ, ಕೋಕಿಲವಾಣಿ, ಸ್ಕೂಲ್ ಮಾಸ್ಟರ್, ಪಂಚರತ್ನ, ಲಕ್ಷ್ಮೀ ಸರಸ್ವತಿ, ಚಿಂತಾಮಣಿ, ಭೂ ಕೈಲಾಸ, ಅಣ್ಣ ತಂಗಿ ಹೀಗೆ 200ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇದರ ಜೊತೆಗೆ ಇವರಿಗೆ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಯಾವುದೆಲ್ಲ ಸಿಕ್ಕಿದೆ ಅಂತ ನೋಡ್ತಾ ಹೋಗೋದಾದ್ರೆ ಸಂಚನ, 2009ರಲ್ಲಿ ತಮಿಳುನಾಡು ಸರ್ಕಾರದಿಂದ ಕಲೈ ಮಾಮಣಿ ಚಿತ್ರಕ್ಕೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. 2009ರಲ್ಲಿ ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಸಿಕ್ಕಿದೆ. 2009ರಲ್ಲಿ 2ನೇ ಬಾರಿಗೆ ಆಂಧ್ರ ಪ್ರದೇಶ ಸರ್ಕಾರದಿಂದ NTR ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರುವಂತದ್ದು. 2001ರಲ್ಲಿ ಆಂಧ್ರ ಪ್ರದೇಶ ಸರ್ಕಾರದಿಂದ NTR ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. 1993ರಲ್ಲಿ ತಮಿಳುನಾಡು ಸರ್ಕಾರದ MGR ಪ್ರಶಸ್ತಿ ಸಿಕ್ಕಿದೆ. 1988ರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. 1980ರಲ್ಲಿ ಕರ್ನಾಟಕ ರಾಜ್ಯದಿಂದ ಅಭಿನಂದನಾ ಕಾಂಚನಮಾಲಾ ಪ್ರಶಸ್ತಿ ಸಿಕ್ಕಿದೆ. 1969ರಲ್ಲಿ ಕುಲವಿಳಕ್ಕು ಚಿತ್ರಕ್ಕೆ ಅತ್ಯುತ್ತಮ ನಟಿಯಾಗಿ ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಿಕ್ಕಿರುವಂತದ್ದು. 1965ರಲ್ಲಿ ಕರ್ನಾಟಕದಿಂದ ಅಭಿನಯ ಸರಸ್ವತಿ ಗೌರವ ಇವರಿಗೆ ಸಿಕ್ಕಿರುವಂತದ್ದು. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮಲ್ಲೇಶ್ವರಂನ ನಿವಾಸದಲ್ಲಿ ಅವರು ಕೊನೆಯುಸಿರೆಳೆದಿರುವಂತದ್ದು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 87 ವರ್ಷ ಆಗಿತ್ತು. ಸೊ ಇವತ್ತು ಇವರನ್ನ ನಾವು ಕಳ್ಕೊಂಡಿದ್ದೀವಲ್ಲ, ಇದು ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು ಸಿಂಚನ.
ಎಸ್ ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಹಿರಿಯ ನಟಿ ಬಿ ಸರೋಜಾದೇವಿ ಅವರು ವಿಧಿವಶರಾಗಿದ್ದಾರೆ. ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಇನ್ನಿಲ್ಲ. ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಅವರ ಮಲ್ಲೇಶ್ವರಂ ನಿವಾಸದಲ್ಲಿ ಸಾವಿಗೀಡಾಗಿರುವಂಥದ್ದು. ಹಿರಿಯ ನಟಿ ಬಿ ಸರೋಜಾದೇವಿ ಇನ್ನಿಲ್ಲ. ಸಾಕಷ್ಟು ಸಿನಿಮಾಗಳಲ್ಲಿ ಇವರು ನಟಿಸಿದ್ರು. ತಮಿಳು, ತೆಲುಗು, ಕನ್ನಡ, ಹಿಂದಿ ಸೇರಿದಂತೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಸರೋಜಾದೇವಿಯವರು ನಟಿಸಿದ್ರು. ಇವರಿಗೆ 87 ವರ್ಷಗಳಾಗಿತ್ತು. ಇನ್ನು ವಯೋಸಹಜ ಕಾಯಿಲೆಯಿಂದ ಇವರು ಬಳಲ್ತಾ ಇದ್ರು. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಸಾವನ್ನಪ್ಪಿದ್ದಾರೆ. ಅಭಿನಯ ಸರಸ್ವತಿ ಅಂತಲೇ ಕನ್ನಡದಲ್ಲಿ ಸರೋಜಾದೇವಿಯವರನ್ನ ಕರೆಯಲಾಗಿತ್ತು. ಸುಮಾರು 6 ದಶಕಗಳ ಕಾಲ ಚಿತ್ರರಂಗಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿಯವರು ಇನ್ನಿಲ್ಲ. 87 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಬಿ ಸರೋಜಾದೇವಿ. ಬೆಂಗಳೂರಿನ ನಿವಾಸದಲ್ಲಿ ಹಿರಿಯ ನಟಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ. ಇನ್ನು ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ರು. 200ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಪಾತ್ರವನ್ನು ನಿರ್ವಹಿಸಿದ್ರು. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮಲ್ಲೇಶ್ವರಂ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಚಿತ್ರಗಳಲ್ಲಿ ನಟಿಸಿದ್ರು. 1938 ಜನವರಿ 7ರಂದು ಇವರು ಜನಿಸಿದ್ರು. ಸಿನಿಮಾ ಕ್ಷೇತ್ರದಲ್ಲಿ ಬಿ ಸರೋಜಾದೇವಿ ಮಹತ್ತರ ಸಾಧನೆಯನ್ನ ಮಾಡಿದ್ದಾರೆ. 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ನಟಿ ಬಿ ಸರೋಜಾದೇವಿಗೆ ಹಲವು ಪ್ರಶಸ್ತಿಗಳು ಕೂಡ ಲಭಿಸಿತ್ತು. 1969ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿತ್ತು. ಜೊತೆಗೆ 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ತಮಿಳುನಾಡು ಸರ್ಕಾರದಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿತ್ತು. ಸರ್ಕಾರದಿಂದ ಕಲೈಮಾಮಣಿ ಜೀವಮಾನ ಸಾಧನೆ ಪ್ರಶಸ್ತಿ ಸಿಕ್ಕಿತ್ತು. ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಇವರ ಮುಡಿಗೇರಿತ್ತು. ಹಿರಿಯ ನಟಿ ಬಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ. 17ನೇ ವಯಸ್ಸಿನಲ್ಲೇ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು ಸರೋಜಾದೇವಿ. ದಿಗ್ಗಜರ ಜೊತೆ ಅಭಿನಯಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಕನ್ನಡ ಚಿತ್ರರಂಗದ ಹಲವು ದಿಗ್ಗಜರ ಜೊತೆ ಈಕೆ ಅಭಿನಯಿಸಿದ್ದಾರೆ. ಮಹಾಕವಿ ಕಾಳಿದಾಸ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶವನ್ನ ಮಾಡಿದ್ರು. ಹಿರಿಯ ನಟಿ ಬಿ ಸರೋಜಾದೇವಿಗೆ ಹಲವು ಪ್ರಶಸ್ತಿಗಳು ಕೂಡ ಲಭಿಸಿತ್ತು. ಅಭಿನಯ ಸರಸ್ವತಿ ಅಂತಲೇ ಕನ್ನಡದಲ್ಲಿ ಖ್ಯಾತಿಯನ್ನ ಹೊಂದಿದ್ರು ಇವರು. ಸುಮಾರು 6 ದಶಕಗಳ ಕಾಲ ಚಿತ್ರರಂಗಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ. 1969ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಲಭಿಸಿತ್ತು. ಕರ್ನಾಟಕ ಸರ್ಕಾರದಿಂದ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿತ್ತು. ಜೊತೆಗೆ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ತಮಿಳುನಾಡು ಸರ್ಕಾರದಿಂದ ಕಲೈಮಾಮಣಿ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಇವರ ಮುಡಿಗೇರಿತ್ತು. ಹೀಗೆ ಸಾಕಷ್ಟು ಪ್ರಶಸ್ತಿಗಳು. ಆಂಧ್ರ ಪ್ರದೇಶ ಸರ್ಕಾರದಿಂದ 2ನೇ ಬಾರಿಗೆ NTR ರಾಷ್ಟ್ರೀಯ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿರುವಂಥದ್ದು. ಸುಮಾರು 6 ದಶಕಗಳ ಕಾಲ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. 1993ರಲ್ಲಿ ಸರೋಜಾದೇವಿಗೆ ತಮಿಳುನಾಡು ಸರ್ಕಾರದ MGR ಪ್ರಶಸ್ತಿ ಕೂಡ ಸಿಕ್ಕಿತ್ತು. 1988ರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿತ್ತು. ಅಭಿನಯ ಸರಸ್ವತಿ ಅಂತಲೇ ಕರೆಯಲಾಗ್ತಾ ಇತ್ತು ಇವರನ್ನ. 1969ರಲ್ಲಿ ಕುಲವಿಲಕ್ಕು ಚಿತ್ರಕ್ಕಾಗಿ ತಮಿಳುನಾಡು ಚಲನಚಿತ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಇವರಿಗೆ ಲಭಿಸಿತ್ತು. 1965ರಲ್ಲಿ ನಟಿ ಬಿ ಸರೋಜಾದೇವಿಗೆ ಅಭಿನಯ ಸರಸ್ವತಿ ಎನ್ನುವಂತಹ ಗೌರವವನ್ನು ಕೂಡ ನೀಡಲಾಗಿತ್ತು. ಇನ್ನು ಬಿ ಸರೋಜಾದೇವಿ ಪದ್ಮಭೂಷಣ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಹಿರಿಯ ನಟಿ ಬಿ ಸರೋಜಾದೇವಿ ಇನ್ನಿಲ್ಲ. 17ನೇ ವಯಸ್ಸಿನಲ್ಲೇ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ದಾರೆ. ಮಹಾಕವಿ ಕಾಳಿದಾಸ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. ಬಹುಭಾಷಾ ಹಿರಿಯ ನಟಿ ಇವರು. 87 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಚಿತ್ರಗಳಲ್ಲಿ ನಟಿಸಿದ್ರು. ಇನ್ನು ಸತತವಾಗಿ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ ಭಾರತದ ಮೊದಲ ಕಲಾವಿದೆ ಇವರು. ಬಿ ಸರೋಜಾದೇವಿಯವರು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮಲ್ಲೇಶ್ವರಂ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಹಿರಿಯ ನಟಿ ಬಿ ಸರೋಜಾದೇವಿ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಚಿತ್ರಗಳಲ್ಲಿ ನಟಿಸಿದ್ರು. ಒಂಥರ ಪಂಚಭಾಷಾ ನಟಿ ಇವರು. 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಬಿ ಸರೋಜಾದೇವಿಯವರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅಭಿನಯ ಸರಸ್ವತಿ ಎಂದೇ ಖ್ಯಾತಿಯನ್ನ ಗಳಿಸಿದ್ರು ನಟಿ ಬಿ ಸರೋಜಾದೇವಿ. ಅಷ್ಟು ರೀತಿಯಲ್ಲಿ ಅವರ ಒಂದು ಅಭಿನಯ ಇತ್ತು. ಜೊತೆಗೆ ಬರೀ ಅಭಿನಯ ಮಾತ್ರವಲ್ಲ, ಅವರ ಸೌಂದರ್ಯದಿಂದಲೂ ಕೂಡ ಎಲ್ಲರನ್ನ ಸೆಳೀತಾ ಇದ್ರು. ಅಭಿನಯ ಸರಸ್ವತಿ ಅಂತಲೇ ಕನ್ನಡದಲ್ಲಿ ಖ್ಯಾತಿಯನ್ನ ಗಳಿಸಿದ್ರು. ಸುಮಾರು 6 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಸರೋಜಾದೇವಿ. ಕಿತ್ತೂರು ರಾಣಿ ಚೆನ್ನಮ್ಮ, ಅಮರಶಿಲ್ಪಿ ಜಕ್ಕಣಾಚಾರಿ, ಬಬ್ರು ವಾಹನ,
ಸೇರಿ ಸಾಕಷ್ಟು ಚಿತ್ರಗಳಲ್ಲಿ ಈಕೆ ನಟಿಸಿರುವಂಥದ್ದು. ಭಾಗ್ಯವಂತರು, ರತ್ನಗಿರಿ ರಹಸ್ಯ, ಪಂಚರತ್ನ, ಕೋಕಿಲವಾಣಿ ಹೀಗೆ ಸಾಕಷ್ಟು ಕನ್ನಡ ಚಿತ್ರದಲ್ಲಿ ನಟಿಸಿದ್ದಾರೆ. ಜಗಜ್ಯೋತಿ ಬಸವೇಶ್ವರ, ಕಿತ್ತೂರು ಚೆನ್ನಮ್ಮ, ವಿಜಯನಗರದ ವೀರಪುತ್ರ ಹೀಗೆ ಕನ್ನಡದಲ್ಲೂ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಶ್ರೀನಿವಾಸ ಕಲ್ಯಾಣ ಆಗಿರ್ಬೋದು, ಚಾಮುಂಡೇಶ್ವರಿ ಮಹಿಮೆ, ಚಿರಂಜೀವಿ, ಶನಿ ಪ್ರಭಾವ, ಭಾಗ್ಯವಂತರು, ಭಾಗ್ಯಜ್ಯೋತಿ, ಯಾರಿವನು, ಗುರು, ಮಹಿಳಾ ವಸತಿ ನಿಲಯ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ರು. ಹಿರಿಯ ನಟಿ ಬಿ ಸರೋಜಾದೇವಿ ನಿಧನರಾಗಿದ್ದಾರೆ. ಬಲೆ ಚತುರ, ಅನುರಾಗ ಸಂಗಮ, ಅಗ್ನಿ IPS, ಜನನಿ ಜನ್ಮಭೂಮಿ ಈ ಚಿತ್ರಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ. ಅಭಿನಯ ಸರಸ್ವತಿ ಅಂತಲೇ ಸರೋಜಾದೇವಿ ಅವರನ್ನು ಕರೆಯಲಾಗ್ತಾ ಇತ್ತು. ಬಹುಭಾಷಾ ಹಿರಿಯ ನಟಿ ಇವರು. ಕೇವಲ ಕನ್ನಡದಲ್ಲಿ ಮಾತ್ರವಲ್ಲ, ಪಂಚಭಾಷೆಗಳಲ್ಲಿ ನಟಿಸಿರುವಂತಹ ಖ್ಯಾತಿ ಇವರಿಗಿದೆ. 1938 ಜನವರಿ 7ರಂದು ಇವರು ಜನಿಸಿದ್ರು. 17ನೇ ವಯಸ್ಸಿನಲ್ಲೇ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು ಸರೋಜಾದೇವಿ. ಇನ್ನು ಮಹಾಕವಿ ಕಾಳಿದಾಸ ಎನ್ನುವಂತಹ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದಿದ್ರು. ಇಂದು ಇವರು ವಿಧಿವಶರಾಗಿದ್ದಾರೆ. ಇನ್ನು ಹಿರಿಯ ನಟಿ ಬಿ ಸರೋಜಾದೇವಿಗೆ ಹಲವು ಪ್ರಶಸ್ತಿಗಳು ಕೂಡ ಲಭಿಸಿತ್ತು. ಸುಮಾರು 6 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. 1969ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಲಭಿಸಿತ್ತು. ಕರ್ನಾಟಕ ಸರ್ಕಾರದಿಂದ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಇವರ ಮುಡಿಗೇರಿದೆ. ತಮಿಳುನಾಡು ಸರ್ಕಾರದಿಂದ ಕೂಡ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳನ್ನು ನೀಡಲಾಗಿದೆ. ಅದರಲ್ಲಿ ಒಂದು ಕಲೈಮಾಮಣಿ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ದೊರಕಿದೆ. ಜೊತೆಗೆ ಆಂಧ್ರ ಪ್ರದೇಶ ಸರ್ಕಾರದಿಂದ 2ನೇ ಬಾರಿಗೆ NTR ರಾಷ್ಟ್ರೀಯ ಪ್ರಶಸ್ತಿ ಕೂಡ ಇವರ ಮುಡಿಗೇರಿರುವಂಥದ್ದು. ಇನ್ನು 2019ರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಅವರು ನಟಿಸಿರುವಂತಹ ಕೊನೆಯ ಚಿತ್ರ ಇದಾಗಿತ್ತು. ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ನಿಧನರಾಗಿದ್ದಾರೆ. 6.5 ದಶಕಗಳ ಕಾಲ ಚಿತ್ರರಂಗದಲ್ಲಿ ಮಿಂಚಿ ಮರೆಯಾಗಿದ್ದಾರೆ ಈ ತಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಹಿರಿಯ ನಟಿ. 1955ರಿಂದ 1984ರವರೆಗೆ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಇನ್ನು ಇಷ್ಟು ಚಿತ್ರಗಳಲ್ಲಿ ಸತತವಾಗಿ ನಾಯಕಿಯಾಗಿ ನಟಿಸಿದ ಭಾರತದ ಮೊದಲ ಕಲಾವಿದೆ ಇವರು. 6.5 ದಶಕ ಚಿತ್ರರಂಗದಲ್ಲಿ ಮಿಂಚಿ ಮರೆಯಾಗಿದ್ದಾರೆ ಈ ತಾರೆ. 1938ರ ಜನವರಿ 7ರಂದು ಬೆಂಗಳೂರಿನಲ್ಲಿ ಜನಿಸಿರ್ತಾರೆ. ತಂದೆ ಭೈರಪ್ಪ ಅವರು ಪೊಲೀಸ್ ಅಧಿಕಾರಿಯಾಗಿದ್ರು. ತಾಯಿ ರುದ್ರಮ್ಮ. ಇನ್ನು ಚಿತ್ರರಂಗಕ್ಕೆ ಬರಲು ತಂದೆಯವರು ಸಾಕಷ್ಟು ಬೆಂಬಲವನ್ನು ನೀಡಿದ್ರು. ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಯಶವಂತಪುರದಲ್ಲಿರುವ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅವರಿಗೆ 87 ವರ್ಷಗಳಾಗಿತ್ತು. ಬಿ ಸರೋಜಾದೇವಿ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ನಟಿಯಾಗಿದ್ರು. ಅವರನ್ನ ಅಭಿನಯ ಸರಸ್ವತಿ ಎಂದು ಕರೆಯಲಾಗ್ತಾ ಇತ್ತು. ಅವರು ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರರಂಗಗಳಲ್ಲಿ ಹೆಸರುವಾಸಿಯಾಗಿದ್ರು. ಅವರು 1955ರಿಂದ 1984ರವರೆಗೆ ಸತತವಾಗಿ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು. ಇನ್ನು 2019ರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಅವರು ನಟಿಸಿದ ಕೊನೆಯ ಚಿತ್ರ. ಕನ್ನಡ ಚಿತ್ರರಂಗದ ಹಿರಿಯ ನಟಿ ಬಿ ಸರೋಜಾದೇವಿ ಇವರಿಗೆ 87 ವರ್ಷ ವಯಸ್ಸಾಗಿತ್ತು. ಜೊತೆಗೆ ಇವರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಇನ್ನು ಕೆಲವು ವರ್ಷಗಳಿಂದ ಸರೋಜಾದೇವಿ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 6.5 ದಶಕಗಳ ಕಾಲ ಅವರು ಚಿತ್ರರಂಗದಲ್ಲಿ ಇದ್ರು. 2019ರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಅವರು ನಟಿಸಿರುವಂತಹ ಕೊನೆಯ ಚಿತ್ರ. ಸರೋಜಾದೇವಿ ಅವರು ಜನಿಸಿದ್ದು 1938ರ ಜನವರಿ 7ರಂದು. ಅವರು ಬೆಂಗಳೂರಿನಲ್ಲೇ ಹುಟ್ಟಿದ್ರು. ಅವರ ತಂದೆ ಭೈರಪ್ಪ ಪೊಲೀಸ್ ಅಧಿಕಾರಿಯಾಗಿದ್ರು. ತಾಯಿ ರುದ್ರಮ್ಮ ಅವರು ಗೃಹಿಣಿಯಾಗಿದ್ರು. ಸರೋಜಾ ಬಳಿ ಭೈರಪ್ಪ ಅವರು ಡ್ಯಾನ್ಸ್ ಕಲಿಯುವಂತೆ ಪ್ರೋತ್ಸಾಹಿಸ್ತಾ ಇದ್ರು. ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ತಂದೆಯಿಂದಲೇ ಬೆಂಬಲ ಸಿಕ್ಕಿರುವಂಥದ್ದು. ತಂದೆಯ ಪ್ರೋತ್ಸಾಹದಿಂದ ಅವರು ಚಿತ್ರರಂಗಕ್ಕೆ ಬಂದಿರುವಂಥದ್ದು. ಇನ್ನು ಇವರ ಅಂತಿಮ ದರ್ಶನಕ್ಕೆ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಿವಾಸದಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಬಿ ಸರೋಜಾದೇವಿ ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಇನ್ನು ಕನ್ನಡದಲ್ಲಿ ಅಭಿನಯ ಸರಸ್ವತಿ ಅಂತಲೇ ಖ್ಯಾತಿಯನ್ನು ಗಳಿಸಿದ್ರು. ಬಹುಭಾಷಾ ಹಿರಿಯ ನಟಿ ಇವರು. 87 ವರ್ಷ ವಯಸ್ಸಾಗಿತ್ತು. 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಸರೋಜಾದೇವಿ.
ಇನ್ನು ನಿವಾಸದಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ, ಅಮರಶಿಲ್ಪಿ ಜಕಣಾಚಾರಿ, ಬಬ್ರು ವಾಹನ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಇವರು ನಟಿಸಿರುವಂಥ ಚಿತ್ರಗಳನ್ನು ನೋಡ್ತಾ ಹೋಗೋದಾದರೆ ಭಾಗ್ಯವಂತರು, ರತ್ನಗಿರಿ ರಹಸ್ಯ, ಪಂಚರತ್ನ, ಕೋಕಿಲವಾಣಿ, ಬಬ್ರು ವಾಹನ, ಜಗಜ್ಯೋತಿ ಬಸವೇಶ್ವರ, ಕಿತ್ತೂರು ಚೆನ್ನಮ್ಮ, ವಿಜಯನಗರದ ವೀರಪುತ್ರ, ಮಹಾಕವಿ ಕಾಳಿದಾಸ ಸೇರಿದಂತೆ ಇನ್ನು ಸಾಕಷ್ಟು ಚಿತ್ರಗಳು, ಶ್ರೀನಿವಾಸ ಕಲ್ಯಾಣ, ಚಾಮುಂಡೇಶ್ವರಿ ಮಹಿಮೆ, ಚಿರಂಜೀವಿ, ಶನಿ ಪ್ರಭಾವ, ಭಾಗ್ಯಜ್ಯೋತಿ, ಯಾರಿವನು, ಗುರು, ಮಹಿಳಾ ವಸತಿ ನಿಲಯ ಸೇರಿದಂತೆ ಇನ್ನು ಹಲವು ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಭಲೆ ಚತುರ ಆಗಿರ್ಬೋದು, ಅನುರಾಗ ಸಂಗಮ, ಅಗ್ನಿ, IPS ಆಗಿರ್ಬೋದು, ಜೊತೆಗೆ ಜನನಿ ಜನ್ಮಭೂಮಿ ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ. ನಟ ಸಾರ್ವಭೌಮ ಸೇರಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಈಕೆ ನಟಿಸಿದ್ದಾರೆ. ಇನ್ನು ಇವರು ನಟಿಸಿರುವಂತಹ ಕೊನೆಯ ಚಿತ್ರ 2019ರಲ್ಲಿ ಬಂದಿರುವಂತಹ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಚಿತ್ರ. ಇನ್ನು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹಿರಿಯ ನಟಿ ಉಮಾಶ್ರೀ ಅವರು. ನಮಸ್ತೆ ಮಾ. ನಮಸ್ಕಾರ. ನಮಸ್ತೆ ಅಮ್ಮ. ಇನ್ನು ಹಿರಿಯ ನಟಿ ಬಿ ಸರೋಜಾದೇವಿ ಅವರು ಇನ್ನಿಲ್ಲ, ಇಂದು ಅವರು ವಿಧಿವಶರಾಗಿದ್ದಾರೆ. ನಿಮ್ಮ ಅವರ ಒಡನಾಟ ಹೇಗಿತ್ತು ಅಮ್ಮ? ಇಲ್ಲ, ಬಹಳ ಆಪ್ತವಾದಂತಹ ಅವರ ವಲಯದಲ್ಲಿ ನಾನೇನು ಇರ್ಲಿಲ್ಲ. ಆದ್ರೆ ಅವರಿಗೆ ನನ್ನ ಬಗ್ಗೆ ಬಹಳ ಒಳ್ಳೆ ಪ್ರೀತಿ ಇತ್ತು. ಸಿಕ್ಕಾಗೆಲ್ಲ ಬಹಳ ಪ್ರೀತಿನ ಮಾತಾಡೋರು. ಮನೆಗ್ ಬಾ ಅಂತ ಸಾಕಷ್ಟು ಸಲ ಕರೆದಿದ್ದಾರೆ. ನನಗೆ ಹೋಗಕ್ ಆಗ್ಲಿಲ್ಲ, ಹಂಗಾಗಿ ಅವ್ರನ್ನ ಮಿಸ್ ಮಾಡ್ಕೊಂಡೆ ಅನ್ನೋದ್ ಬಿಟ್ರೆ. ಬಟ್ ಅವ್ರಿಗೆ ಏನ್ ಹೇಳೋದು, ಹೀಗೆ ಮಾತಾಡಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ನನ್ಗೆ ಏನೋ ಒಂಥರ ವಿ ಆರ್ ಮಿಸ್ಸಿಂಗ್ ಏನೋ ನಾವು ಕಳ್ಕೊತಾ ಇದೀವಿ ಏನೋ ಭಾವನೆ ಕಾಡಕ್ ಶುರು ಆಗ್ಬಿಟ್ಟಿದೆ. ಆಯ್ತು, ಎಲ್ಲ ನಮ್ಮ ಭಾರತಿ ಅಮ್ಮವರು ಬಿಟ್ರೆ MN ಲಕ್ಷ್ಮೀ ದೇವಿ ಅವರು, ಹೆಣ್ಮಕ್ಳಲ್ಲಿ MN ಲಕ್ಷ್ಮೀ ದೇವಿ ಅವರು, ಭಾರತಿಯವರು ಇಂಥವ್ರು ಒಂದಷ್ಟು ಜನ ಬಿಟ್ರೆ ಇನ್ನು ಯಾರು ಇಲ್ಲ ಅನ್ಸುತ್ತೆ, ಹಳೆಯ ತಲೆಮಾರಿನ ಕೊಂಡಿಗಳು. ಸರೋಜಮ್ಮ ಅವರು, ಅವರ ಸಾಧನೆಯನ್ನ ನಾವು ಹೇಳೋ ಹಾಗೆ ಎಲ್ಲ ಬಿಡಿ. ಅವ್ರ ಸಾಧನೆ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರೋಂಥದ್ದೇ, ಕನ್ನಡ ಜನತೆ ಗೊತ್ತಿರೋಂಥದ್ದೇ. ರಾಷ್ಟ್ರ ಮಟ್ಟದ ಕಲಾವಿದೆ ಆಕೆ, ರಾಷ್ಟ್ರ ಮಟ್ಟದ ಕಲಾವಿದೆ. ನೂರಾರು ಸಿನಿಮಾಗಳನ್ನ ಮಾಡಿರ್ತಕ್ಕಂಥ, ದಕ್ಷಿಣ ಭಾರತದಲ್ಲಂತೂ ಎಲ್ಲಾ ಭಾಷೆಗಳಲ್ಲೂ ತಮ್ಮ ಛಾಪನ್ನ ಮೂಡಿಸ್ಕೊಂಡಿರ್ತಕ್ಕಂಥ. ಹಾಗಾಗಿ ಅವರ ಸಾಧನೆ ಬಗ್ಗೆ ನಾವು ಹೇಳೋಕೆ ಬಹಳ ಇದ್ರೂ ಸಹಿತ ಆ ರೀತಿ ಬದುಕು ನನ್ಗೆ ತುಂಬಾ ಸಂತೋಷ ಆಗೋದೇನಪ್ಪಾ ಅಂದ್ರೆ, ಕಲಾವಿದೆಯರು ತಾವು ಬದುಕನ್ನ ಕಟ್ಕೊಳ್ಳೋ ರೀತಿನಲ್ಲಿ ಎಷ್ಟೋ ಸಲ ನಾವು ಸೋತ್ ಬಿಡ್ತೀವಿ. ಬಟ್ ಸರೋಜ ದೇವಿಯವರು ಹಾಗಾಗ್ಲಿಲ್ಲ. ಸರೋಜ ದೇವಿಯವರು ಕೊನೆಯವರೆಗೂ ಕೂಡ ತಮ್ಮ ಬದುಕನ್ನ ಬಹಳ ಚೆನ್ನಾಗಿ ಕಾಪಿಟ್ಕೊಂಡವ್ರು. ಅದ್ರ ಬಗ್ಗೆ ನೋಡಿದಾಗ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಾಧನೆ ಮಾಡಿದ್ದಾರೆ, ನೂರಾರು ಸಿನಿಮಾ ಮಾಡಿದ್ದಾರೆ, ಹಿಂದಿ ನಟರ ಜೊತೆ, ತೆಲುಗು, ತಮಿಳು. ಶಿ ವಾಸ್ ಅ ಕ್ವೀನ್, ಶಿ ರೂಲ್ಡ್ ಆಕ್ಚುಲಿ. 29 ವರ್ಷ ನಿರಂತರವಾಗಿ ಹೀರೋಯಿನ್ ಆಗಿ. ಬಟ್ ಇದೆಲ್ಲಕ್ಕೂ ಮೀರಿ ಒಂದು ಲೈಫ್ ಅಂತ ಇರುತ್ತಲ್ಲ, ಒಬ್ಬ ಕಲಾವಿದರಿಗೆ ಬದುಕು ಅಂತ ಇರುತ್ತಲ್ಲ, ಆ ಬದುಕನ್ನ ಎಷ್ಟು ಸುಂದರವಾಗಿ ಚಂದವಾಗಿ ಅವರು ನಿರ್ಮಾಣ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಕೂಡ ಒಂದು ಮಾದರಿ ಪಾಠ. ಅದನ್ನೆಲ್ಲ ಈಗ್ಲವರು ಕೂಡ ಅನ್ಸರ್ಸಿದ್ರೆ ಅವ್ರ ಹಾಗೇನೆ ಚಂದದ ಬದುಕನ್ನ ನಿಜಕ್ಕೂ ಕೂಡ ಹೊಂದಬಹುದು. ಆ ತಾಳ್ಮೆ, ಆ ಸಹನೆ. ಬಟ್ ಅವ್ರು ಯಾವಾಗ್ಲೂ ಹೇಳ್ತಿದ್ರು, ನನ್ಗೆ ಕಷ್ಟನೇ ಗೊತ್ತಿಲ್ಲ, ನಮ್ಮಮ್ಮ ನನಗೆ ಕಷ್ಟನೇ ತೋರ್ಸಿಲ್ಲ, ನನ್ನ ಅಷ್ಟು ಚಂದ ಮಾಡಿ ಬೆಳೆಸಿದ್ರು ನಮ್ಮಮ್ಮ. ನನ್ ತಾಯಿ ಇಲ್ದೆ ಹೋಗಿದ್ರೆ ಬಹುಶಃ ನಾನು ಹೀರೋಯಿನ್ ಅಲ್ಲ, ನನ್ನ ಲೈಫೇ ನನ್ನ ತಾಯಿ. ಹೀರೋಯಿನ್ ಆಗಿರೋದಿರ್ಲಿ, ನಾನೀಗ ಮನುಷ್ಯಳಾಗಿ ಬದುಕ್ತಿದೀನಿ, ಒಳ್ಳೆ ರೀತಿಯಲ್ಲಿ ಬದುಕ್ತಿದೀನಿ ಅಂದ್ರೆ ನನ್ನ ತಾಯಿ ಹೇಳ್ಕೊಟ್ಟ ಪಾಠ, ನನ್ನ ತಾಯಿ ಹಾಕೊಟ್ಟ ಒಂದು ಮಾರ್ಗ ಅಂತ ತಾಯಿನ ಬಹಳ ನೆನೆಸ್ತಿದ್ರು ಅವರು. ನಮ್ಮ ಹತ್ರ ಎಲ್ಲ ಮಾತಾಡ್ಬೇಕಾದ್ರೆ ತುಂಬಾ ತಾಯಿ ಬಗ್ಗೆ ಅತ್ಯಂತ ದೊಡ್ಡ ಅಭಿಮಾನಿಯಾಗಿ ಮಾತಾಡ್ತಿದ್ರು. ಅದು ನಿಜವೂ ಕೂಡ. ಅವ್ರ ತಾಯಿಯವರು ಆ ಮಗುವಂದ ಹಿಡ್ಕೊಂಡು ಅವ್ರು ಹೀರೋಯಿನ್ ಆಗಿ ಮದುವೆ ಆಗೆಲ್ಲ ಆಗೋವರೆಗೂ ಕೂಡ ಅವ್ರ ತಾಯಿ ಇದ್ದಾಗ ಅವ್ರ ಕಣ್ಣಗಾವಲ್ನಲ್ಲೇನೆ ಇರ್ತಿದ್ರಂತೆ. ನನ್ ತಾಯಿನ ಈ ಕಡೆ ಆ ಕಡೆ ನನ್ನ ಬಿಟ್ಟಿರ್ತಿರ್ಲಿಲ್ಲ ನನ್ನ ತಾಯಿ. ಅಷ್ಟು ಪ್ರೊಟೆಕ್ಟಿವ್ ಆಗಿ ನೋಡ್ಕೊಂಡಿದ್ರೆ ನನ್ನ ತಾಯಿ. ಇವತ್ತಿಗೂ ಆ ಪ್ರೊಟೆಕ್ಷನ್ ಅಲ್ಲಿ ನಾನ್ ಬೆಳೆದವಳು. ನನ್ ಇವತ್ತಿಗೂ ಒಬ್ಬೊಬ್ಳೆ ಎಲ್ಲಾರು ಹೋಗ್ಬೇಕಂದ್ರೆ ನನ್ಗೆ ತುಂಬಾ ಕಷ್ಟ ಆಗತ್ತೆ. ನನ್ಗೆ ಯಾರಾದ್ರೂ ಇರ್ಲೇಬೇಕು ಆ ತರ ಇದ್ದೀನಿ ನಾನು ಅಂತ ಹೇಳ್ಬೇಕು.
ಸೊ ಅವ್ರು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಆ ತಾಯಿಯ ಕಾಂಟ್ರಿಬ್ಯೂಷನ್ ಕೂಡ ಅವ್ರು ಯಾವತ್ತೂ ಮರ್ತಿಲ್ಲ. ಕೊನೆಯ ಗಳಿಗೆವರೆಗೂ ಕೂಡ ನಮ್ಗಳ ಜೊತೆ ಆಪ್ತವಾಗಿ ಮಾತಾಡೋವಾಗ ಅವರ ತಾಯಿಯನ್ನ ನೆನೆಸ್ತಿರೋ ದಿನವೇ ಇಲ್ಲ ಒಂದು. ಆಮೇಲೆ ನಮ್ಮ ಸರೋಜಾದೇವಿ ಅಮ್ಮರು ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ ನಮ್ಮ ಕನ್ನಡದಲ್ಲಿ ಇನ್ನು ಮುಂದೆಯೂ ಸಹಿತ ಯಾರಾದ್ರೂ ಮಾಡ್ತೀವಿ ಅಂದ್ರೆ ಅದೆಲ್ಲ ಸುಳ್ಳಿನ ಮಾತು, ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆಗಿನ ನಟಿಯರು ಬಹಳಷ್ಟು ವರ್ಷಗಳು ನಿರಂತರವಾಗಿ ಉಳಿಯೋ ಹಾಗೆ ಇರ್ತಿದ್ದಂತ ನಟಿಯರು. ನಾವೆಲ್ಲ ಈಗ ಬಂದಿದೀವಿ ಹೋಗ್ತೀವಿ ಅನ್ನೋ ಹಾಗೆ ಮರ ಸುತ್ತಿ ಒಂದ್ 5 ವರ್ಷ 10 ವರ್ಷ ಇದ್ದು ಹೋಗ್ಬಿಡೋ ಹೀರೋಯಿನ್ಗಳಾಗ್ಲಿಲ್ಲ ಅವರು. ಆಮೇಲೆ ಪಾತ್ರಗಳು ನೋಡಿ, ಅಪ್ಪ ಎಂತೆಂತ ಪಾತ್ರಗಳು, ಶಿವ ಬಡವಿಯಿಂದ ಹಿಡ್ಕೊಂಡು ಶ್ರೀಮಂತಿಯಿಂದ ಹಿಡ್ಕೊಂಡು ರಾಜಕುಮಾರಿಯಿಂದ ಹಿಡ್ಕೊಂಡು ಘಟವಾಣಿ ಪಾತ್ರದಿಂದ ಹಿಡ್ಕೊಂಡು ಓಹೋ ಅದನ್ನ ನೋಡಕ್ಕೆ 2 ಕಣ್ಣು ಸಾಲ, ಸಾತ್ವಿಕ ಪಾತ್ರಗಳನ್ನ ಹಿಡ್ಕೊಂಡು. ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರು ಎಷ್ಟು ದೊಡ್ಡ ಲೆಜೆಂಡ್, ಇವರೆಲ್ಲ ಲೆಜೆಂಡ್ ಲೆಕ್ಕಕ್ಕೆ ಬರ್ತಾರೆ. ಅಂಡ್ ಇವರ ಅಭಿನಯಗಳೆಲ್ಲವೂ ಕೂಡ ಅನೇಕ ಜನರಿಗೆ ಇವು ಒಂಥರ ಎನ್ಸೈಕ್ಲೋಪೀಡಿಯಾ. ರಾಜ್ಕುಮಾರ್ ಹೇಗೆ ಎನ್ಸೈಕ್ಲೋಪೀಡಿಯಾನೋ ಹಾಗೆ ಸರೋಜಾದೇವಿ ಅಮ್ಮ ಅಂತ ನಟಿಯರೂ ಕೂಡ ಎಲ್ಲ ಸುಮಾರು ವಿಷಯಗಳನ್ನ ಅವರಿಂದ ನಾವು ಹಳೆಯ ಚಿತ್ರಗಳನ್ನ ನೋಡುವುದರ ಮೂಲಕ ಅವರ ಕಾಸ್ಟ್ಯೂಮು, ಅವರ ಹೇರ್ ಡ್ರೆಸ್, ಅವರ ಮೇಕಪ್, ಅವರ ಸ್ಟೈಲ್ ಆಫ್ ಆಕ್ಟಿಂಗು ಇದೆಲ್ಲವೂ ಕೂಡ ಎಲ್ರು ಕಲಿಬಹುದಾದಂಥದ್ದು. ಏನ್ ಆಕ್ಟಿಂಗ್ ಯಾವ ಕಾಲಕ್ಕೂ ಕೂಡ ಒಂದೇ ಬೇಸ್, ಮೂಲ ದ್ರವ್ಯ ಬಿಟ್ಟು ಬೇರೆ ಏನೂ ಇರಲ್ಲ. ಬಟ್ ನಿಜಕ್ಕೂ ಅದೆಲ್ಲ ನಾವು ನೋಡೋಕೆ ಕಣ್ಣಿಗೆ 2 ಕಣ್ಣು ಸಾಲಲ್ಲ ಅವರ ಅಭಿನಯಗಳನ್ನ ನೋಡೋಕೆ. ನಿಜ ನಿಜ ಅಮ್ಮ. ಇನ್ನು ಮೂಲತಃ ಅವರು ಒಂದು ರಂಗಭೂಮಿ ಕಲಾವಿದರು, ನೀವು ಕೂಡ ರಂಗಭೂಮಿಯಿಂದ ಬಂದವರು, ಹೀಗಾಗಿ ಅವರ ಹಿನ್ನೆಲೆ ಬಗ್ಗೆ ಗೊತ್ತಮ್ಮ ನಿಮ್ಗೆ? ಏನಾದ್ರೂ ಹಂಚ್ಕೊಳ್ಬಹುದಾ? ನನಗೆ ಗೊತ್ತಿರಂಗೆ ಸರಸ್ವತಿಯು ರಂಗಭೂಮಿಯಿಂದ ಬಂದದ್ದು ಅಂತ ನನ್ಗೆ ಅಷ್ಟು ಗೊತ್ತಿಲ್ಲಮ್ಮ. ಇಲ್ಲ ಅನ್ಸುತ್ತೆ, ನೋಡಿ ಸರಿಯಾಗಿ ತಿಳ್ಕೊಳ್ಳಿ. 15ನೇ ವರ್ಷಕ್ಕೆ 14ನೇ ವರ್ಷಕ್ಕೆ ಸೀದಾ ಅವರು ಸಿನಿಮಾಗೆ ಬಂದಿದ್ದು ಅಂತ ಹೇಳ್ಪಟ್ಟಿದ್ದೀನಿ. ತಿಳ್ಕೊಬೇಕು, ನನ್ಗೇನೋ ಇಲ್ಲ ಅಂತ ಅನ್ಸುತ್ತೆ. ಕೊನೆಯದಾಗಿ ನೀವು ಯಾವಾಗ ಭೇಟಿ ಆಗಿದ್ರಿಮ್ಮ? ಬಹಳ ಹಿಂದೆಮ್ಮ, ಆಯ್ತು 1.5-2 ವರ್ಷ. ಮನೆಗ್ ಬಾ ಅಂತ ಕರೀತ್ಲೇ ಇದ್ದು, ನಾವ್ ಹೋಗಕ್ ಆಗ್ಲಿಲ್ಲ. ಈಗ ಕಳ್ಕೊಂಡಿದೀವಿ. ಯಾಕೋ ಬೇಜಾರಾಗಿತ್ತು ಮನ್ಸಿಗೆ ತುಂಬಾ. ಬೆಳಗ್ಗೆ ತೀರ್ಥಹಳ್ಳಿಗೆ ಹೋಗಿ, ಶಿವಮೊಗ್ಗಕ್ಕೆ ಹೋಗಿ, ಶರ್ಮಿಷ್ಠ ನಾಟಕ ಮಾಡ್ಕೊಂಡು ಅದು ರೈಲ ಪ್ರಯಾಣ ಮಾಡ್ಕೊಂಡು ಮನೆಗೆ ಬಂದು ರೆಡಿ ಆಗಿ ಶೂಟಿಂಗ್ ಬರ್ತಿದ್ದ ಹಾಗೇನೆ ಫೋನ್ಗಳು ಬಂದಿದ್ ನೋಡಿ ಎಷ್ಟು ಗಾಬರಿ ಗೊತ್ತು. ಅಯ್ಯೋ ದೇವ್ರೆ, ಮೊನ್ನೆ ಈ ಒಂದು 3 ತಿಂಗಳ ಹಿಂದೆನೋ ಸ್ವಲ್ಪ ಎಲ್ಲೋ ಬಿದ್ರು ಅಂತಷ್ಟೇ ಕೇಳಿದ್ದೆ. ಸರಿ ಆಗತ್ತೆ, ಬಿದ್ದಿರ್ತಾರೆ ಏನೋ, ಇನ್ನೊಂದ್ಸಲ ಸವಾಲ್ ಏನೋ ಮಾಡ್ಕೊಂಡಿದ್ರು ಬಹಳ ಹಿಂದೆ, ಹಾಗೆ ಏನೋ ಆಗಿರುತ್ತೆ ಅಂತ ಅನ್ಕೊಂಡೆ. ಬಟ್ ಇದು ಬಹುಶಃ ಬಿದ್ಮೇಲೆ ಅವ್ರ ಮಾನಸಿಕ ಆದ್ರೆ ಏನ್ ಕಥೆಯೋ ಗೊತ್ತಾಗಿಲ್ಲ. ಇನ್ನು ಏನಾದ್ರೂ ಆರೋಗ್ಯ ಸಮಸ್ಯೆ ಇತ್ತಾ ಅವರಿಗೆ ಅಂತ? ಇಲ್ಲಪ್ಪ, ಅವ್ರು ತುಂಬಾ ಹೆಲ್ತಿ. ಅವ್ರು ತುಂಬಾ ಊಟದ ಬಗ್ಗೆ, ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದು, ಅದ್ರದ ಬಗ್ಗೆ ಎಲ್ಲ ತುಂಬಾ ಪ್ಯಾಷನ್. ಅವ್ರು ತುಂಬಾ ಡಿಸಿಪ್ಲಿನ್ಡ್ ಇದ್ರಮ್ಮ. ಅವರು ತುಂಬಾ ಡಿಸಿಪ್ಲಿನ್ಡ್ ಲೈಫ್. ಅಂಡ್ ಐ ಥಿಂಕ್ 82 ಅಥವಾ 84 ಆಸುಪಾಸಿದ್ದಾರೆ ಅನ್ಸುತ್ತೆ ಅವರು. ಆದ್ರೂ ಕೂಡ ಗಟ್ಮುಟ್ಟಾಗೆ ಇದ್ರು. ಆ ಕಾಲ ಒಂದ್ ಕಡೆ ಹೊರಳಿದ್ದಾಗ ಸ್ವಲ್ಪ ಕುಂತಿದ್ರು ಅನ್ನೋದು ಬಿಟ್ರೆ, ಆ ತೋಟದಲ್ಲೆಲ್ಲ ಹೋಗುವಾಗ ಅದ್ರದ್ದೇನೋ ಹೇಳಿದ್ರು ನಂಗೆ ಒಂದ್ಸಲ. ಅದ್ ಬಿಟ್ರೆ ವೆರಿ ಗುಡ್ ಹೆಲ್ತ್ ವೈಸ್. ಎಸ್, ಧನ್ಯವಾದ ಅಮ್ಮ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇನ್ನು ಅಭಿನಯ ಸರಸ್ವತಿ ಅಂತಲೇ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತಿಯನ್ನು ಹೊಂದಿದ್ದ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ದಕ್ಷಿಣ ಭಾರತದ ಅಗ್ರಗಣ್ಯ ನಟರ ಜೊತೆ ಅಭಿನಯಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಜೊತೆಗೆ ತಮಿಳುನಾಡಿನ MGR, ಶಿವಾಜಿ ಗಣೇಶನ್ ಜೊತೆ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ರು. ತೆಲುಗಿನ NTR, ಅಕ್ಕಿನೇನಿ, ನಾಗೇಶ್ವರ ರಾವ್ ಸೇರಿದಂತೆ ಸಾಕಷ್ಟು ದಿಗ್ಗಜರ ಜೊತೆ ನಟಿಸಿದ್ದಾರೆ. ಇನ್ನು ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ. ದೊಡ್ಡ ಸ್ಟಾರ್ಗಳ ಜೊತೆ ನಟಿಸಿದ್ದಾರೆ ಬಿ ಸರೋಜಾದೇವಿ. ಇವರಿಗೆ 87 ವರ್ಷ ವಯಸ್ಸಾಗಿತ್ತು. ಇನ್ನು ಮಲ್ಲೇಶ್ವರಂನಲ್ಲಿರುವ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅಭಿನಯ ಸರಸ್ವತಿ ಅಂತಲೇ ಖ್ಯಾತಿಯನ್ನು ಗಳಿಸಿದ್ರು.
ಪತಿ ಹರ್ಷ ಸಮಾಧಿ ಪಕ್ಕದಲ್ಲಿ ಸರೋಜಾ ದೇವಿಯವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಹಲವು ದೊಡ್ಡ ನಟರ ಜೊತೆ ಬಿ ಸರೋಜಾದೇವಿ ನಟಿಸಿದ್ರು. ದೊಡ್ಡ ದೊಡ್ಡ ಸ್ಟಾರ್ ಜೊತೆ ನಟಿಸಿದ್ರು ಬಿ ಸರೋಜಾದೇವಿ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಈಗ ತಾನೇ ಉಮಾಶ್ರೀ ಅಮ್ಮ ಕೂಡ ಹೇಳಿದ್ರು, ಎಲ್ಲ ರೀತಿಯ ಪಾತ್ರಗಳಲ್ಲೂ ಕೂಡ ಈಕೆ ಅಭಿನಯಿಸಿದ್ರು ಅಂತ. ಒಂದು ಜಗಳಗಂಟಿ ಪಾತ್ರ ಆಗಿರ್ಬೋದು, ಒಂದು ಬಡವಿ ಪಾತ್ರ ಆಗಿರ್ಬೋದು, ಅಥವಾ ಒಂದು ರಾಜಕುಮಾರಿಯ ಪಾತ್ರ ಆಗಿರ್ಬೋದು, ಎಲ್ಲದರಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ರು. 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸೋದು ಅಂದರೆ ಅದೊಂದು ಸಾಮಾನ್ಯವಾದ ಮಾತಲ್ಲ. ಸತತ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ ಭಾರತದ ಮೊದಲ ಕಲಾವಿದೆ ಇವರು. ಇನ್ನು 5 ಭಾಷೆಗಳಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ರು. 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು. ಇನ್ನು 2019ರಲ್ಲಿ ತೆರೆ ಕಂಡಂತಹ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಇವರು ನಟಿಸಿರುವಂತಹ ಕೊನೆಯ ಚಿತ್ರ. ದೊಡ್ಡ ದೊಡ್ಡ ಸ್ಟಾರ್ ಜೊತೆ ನಟಿಸಿದ್ರು ಬಿ ಸರೋಜಾದೇವಿ. 17ನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ರು. ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಇನ್ನು ಅವರ ತಾಯಿಯವರು ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಜೊತೆಗೆ ಅವರ ತಂದೆಯವರ ಪ್ರೋತ್ಸಾಹ ಕೂಡ ಸಾಕಷ್ಟಿದೆ. ಡಾನ್ಸ್ ಕ್ಲಾಸ್ಗೆ ಸೇರಿಸಿದ್ದು ಅವರ ತಂದೆಯೇ. ಹೀಗಾಗಿ ಚಿತ್ರರಂಗದಲ್ಲಿ ಅವರು ಏನೇ ಒಂದು ಸಾಧನೆಯನ್ನು ಮಾಡಿರ್ಬೋದು, ಅದಕ್ಕೆಲ್ಲ ಕಾರಣ ಅವರ ತಂದೆ ತಾಯಿಯವರು ಕೊಟ್ಟಂತಹ ಪ್ರೋತ್ಸಾಹ. ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ನಟಿಸಿದ್ರು ಬಿ ಸರೋಜಾದೇವಿ. ಕನ್ನಡ, ತಮಿಳು, ತೆಲುಗು ಹಾಗೂ ಮಲಯಾಳಂ, ಹಿಂದಿ ಚಿತ್ರಗಳಲ್ಲಿ ನಟಿಸಿದ್ರು. 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಸರೋಜಾದೇವಿಯವರು ನಟಿಸಿದ್ರು. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ, ಅಮರಶಿಲ್ಪಿ ಜಕಣಾಚಾರಿ, ಬಬ್ರು ವಾಹನ, ಭಾಗ್ಯವಂತರು, ರತ್ನಗಿರಿ ರಹಸ್ಯ, ಪಂಚರತ್ನ, ಕೋಕಿಲವಾಣಿ, ಜಗಜ್ಯೋತಿ ಬಸವೇಶ್ವರ, ಕಿತ್ತೂರು ಚೆನ್ನಮ್ಮ, ವಿಜಯನಗರದ ವೀರಪುತ್ರ, ಹೀಗೆ ಸಾಕಷ್ಟು ಕನ್ನಡ ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಶ್ರೀನಿವಾಸ ಕಲ್ಯಾಣ, ಚಾಮುಂಡೇಶ್ವರಿ ಮಹಿಮೆ, ಚಿರಂಜೀವಿ, ಶನಿ ಪ್ರಭಾವ, ಭಾಗ್ಯವಂತರು, ಭಾಗ್ಯಜ್ಯೋತಿ, ಯಾರಿವನು, ಗುರು, ಮಹಿಳಾ ವಸತಿ ನಿಲಯ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ, ಕನ್ನಡ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಜೊತೆಗೆ ಭಲೆ ಚತುರ ಆಗಿರ್ಬೋದು, ಅನುರಾಗ ಸಂಗಮ, ಅಗ್ನಿ IPS, ಜನನಿ ಜನ್ಮಭೂಮಿ, ನಟ ಸಾರ್ವಭೌಮ ಸೇರಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರು ನಟಿಸಿರುವಂತಹ ಕೊನೆಯ ಚಿತ್ರ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಚಿತ್ರ. ಈ ಚಿತ್ರ 2019ರಲ್ಲಿ ತೆರೆ ಕಂಡಿತ್ತು. ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. 1938ರ ಜನವರಿ 7ರಂದು ಇವರು ಜನಿಸಿರ್ತಾರೆ. 17ನೇ ವಯಸ್ಸಿನಲ್ಲೇ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು ಸರೋಜಾದೇವಿ. ಕನ್ನಡ, ತಮಿಳು, ತೆಲುಗು, ಹಿಂದಿ ಹಾಗೆ ಮಲಯಾಳಂ ಚಿತ್ರಗಳಲ್ಲಿ ನಟಿಸಿದ್ದಾರೆ. 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಸರೋಜಾದೇವಿಯವರು ನಟಿಸಿದ್ದಾರೆ. ಮಹಾಕವಿ ಕಾಳಿದಾಸ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದಿದ್ರು. ಇನ್ನು ಹಿರಿಯ ನಟಿ ಬಿ ಸರೋಜಾದೇವಿಗೆ ಹಲವು ಪ್ರಶಸ್ತಿಗಳು ಕೂಡ ಲಭಿಸಿತ್ತು. ಸುಮಾರು 6 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. 1969ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಹಾಗೆ 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಲಭಿಸಿತ್ತು. ಕರ್ನಾಟಕ ಸರ್ಕಾರದಿಂದ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ತಮಿಳುನಾಡು ಸರ್ಕಾರದಿಂದ ಕಲೈಮಾಮಣಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೂಡ ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಈ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಹಿರಿಯ ನಟಿ ಭವ್ಯ ಅವರು. ನಮಸ್ತೆ ಮಾ. ನಮಸ್ತೆ. ಇನ್ನು ಹಿರಿಯ ನಟಿ ಸರೋಜಾದೇವಿ ಅವರು ವಿಧಿವಶರಾಗಿದ್ದಾರೆ. ಸೊ ನಿಮ್ಮ ಅವರ ಒಡನಾಟ ಹೇಗಿತ್ತು? ಕಡೆಯದಾಗಿ ಯಾವಾಗ ಭೇಟಿಯಾಗಿದ್ರಿ ಅಂತ? ತುಂಬಾ ದುಃಖದ ಸಂಗತಿ ಇದು. ಹೇಳಿ ಮಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತವಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು ಬಿ ಸರೋಜಾದೇವಿ. ಮಹಾಕವಿ ಕಾಳಿದಾಸ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ರು. ಇನ್ನು ಇವರಿಗೆ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿರುವಂಥದ್ದು. ಕನ್ನಡ, ತಮಿಳು, ತೆಲುಗು, ಹಿಂದಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. 5 ಭಾಷೆಯ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಬಿ ಸರೋಜಾದೇವಿ. ಬೆಂಗಳೂರಿನ ನಿವಾಸದಲ್ಲಿ ಹಿರಿಯ ನಟಿ ಸರೋಜಾದೇವಿ ವಿಧಿವಶರಾಗಿರುವಂಥದ್ದು. ಇನ್ನು ಎಲ್ಲ ರೀತಿಯ ಪಾತ್ರಗಳಲ್ಲೂ ಕೂಡ ಇವರು ಅಭಿನಯಿಸಿದ್ರು. 200ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಎಲ್ಲ ವಿಧವಾದ ಪಾತ್ರಗಳನ್ನು
ಪಾತ್ರಗಳಲ್ಲೂ ಅಭಿನಯಿಸಿ ಸೈ ಎನಿಸಿಕೊಂಡಿದ್ರು. ಒಂದು ರಾಜ್ಕುಮಾರಿಯ ಪಾತ್ರ ಇರ್ಬೋದು, ಅಥವಾ ಒಂದು ಜಗಳ ಗಂಟಿಯ ಪಾತ್ರ ಇರ್ಬೋದು, ಅಥವಾ ಒಂದು ಬಡವಿಯ ಪಾತ್ರ ಇರ್ಬೋದು, ಎಲ್ಲ ರೀತಿಯಾದಂತಹ ಪಾತ್ರಗಳನ್ನು ಕೂಡ ಇವರು ಅಭಿನಯಿಸಿದ್ದಾರೆ. ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ರು. ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಆಗಿರ್ಬೋದು, ಪದ್ಮಭೂಷಣ ಪ್ರಶಸ್ತಿ ಆಗಿರ್ಬೋದು, ಜೊತೆಗೆ ಗೌರವ ಡಾಕ್ಟರೇಟ್ ಕೂಡ ಇವರಿಗೆ ಸಿಕ್ಕಿರುವಂಥದ್ದು. ಇನ್ನು ಕನ್ನಡದಲ್ಲಿ ಅಭಿನಯ ಸರಸ್ವತಿ ಅಂತಲೇ ಇವರು ಖ್ಯಾತಿಯನ್ನು ಗಳಿಸಿದ್ರು. 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು 161 ಚಿತ್ರಗಳಲ್ಲಿ ನಾಯಕಿಯಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ನಟಿ ಬಿ ಸರೋಜಾದೇವಿ. ಇನ್ನು ನಟಿ ಬಿ ಸರೋಜಾದೇವಿ ನಿಧನಕ್ಕೆ ಅನೇಕ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಚಿತ್ರರಂಗದ ಅನೇಕ ಗಣ್ಯರಾಗಿರ್ಬೋದು, ಜೊತೆಗೆ ರಾಜಕೀಯದ ಅನೇಕ ಗಣ್ಯರು ಕೂಡ ಹಿರಿಯ ನಟಿಯ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಈಕೆ ಕೇವಲ ನಟನೆಯಿಂದ ಮಾತ್ರವಲ್ಲ, ತನ್ನ ಸೌಂದರ್ಯದಿಂದಲೂ ಕೂಡ 6 ದಶಕಗಳ ಕಾಲ ಚಿತ್ರರಂಗವನ್ನೇ ಆಳಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಹಿಂದಿ ಹಾಗೂ ಮಲಯಾಳಂ ಸೇರಿ 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಆಂಧ್ರ ಸರ್ಕಾರದಿಂದ 2ನೇ ಬಾರಿಗೆ NTR ರಾಷ್ಟ್ರೀಯ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿರುವಂಥದ್ದು. ಬಹುಭಾಷಾ ಹಿರಿಯ ನಟಿ ಇವರು. 200ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ದಾರೆ. ತಮ್ಮ 17ನೇ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. 1938 ಜನವರಿ 7ರಂದು ಇವರು ಜನಿಸಿದ್ರು. ಸಿನಿಮಾ ಕ್ಷೇತ್ರದಲ್ಲಿ ಬಿ ಸರೋಜಾದೇವಿ ಮಹತ್ತರ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ನಟಿ ಬಿ ಸರೋಜಾದೇವಿಗೆ ಹಲವು ಪ್ರಶಸ್ತಿಗಳು ಕೂಡ ಲಭಿಸಿತ್ತು. 1969ರಲ್ಲಿ ಪದ್ಮಶ್ರೀ, 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸೇರಿದಂತೆ ತಮಿಳುನಾಡು ಸರ್ಕಾರದಿಂದ ಕಲೈಮಾಮಣಿ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಕರ್ನಾಟಕ ಸರ್ಕಾರದಿಂದ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಇವರ ಮುಡಿಗೇರಿರುವಂಥದ್ದು. ಆಂಧ್ರ ಸರ್ಕಾರದಿಂದ 2ನೇ ಬಾರಿಗೆ NTR ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ಕಿರುವಂಥದ್ದು. ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ಇಂದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಬಿ ಸರೋಜಾದೇವಿಯವರ ಅಭಿನಯಕ್ಕೆ ಸಾಕಷ್ಟು ಪ್ರಶಸ್ತಿಗಳು ಬಂದಿರುವಂಥದ್ದು. ಸಿನಿಮಾ ಕ್ಷೇತ್ರದಲ್ಲಿ ಬಿ ಸರೋಜಾದೇವಿಯವರ ಸಾಧನೆ ಮಹತ್ತರವಾದದ್ದು. ಜೊತೆಗೆ ಹಲವು ಪ್ರಶಸ್ತಿಗಳನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಅನೇಕ ಗಣ್ಯರು ಚಿತ್ರರಂಗದ ಅನೇಕ ದಿಗ್ಗಜರ ಜೊತೆ ನಟಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್ ಸೇರಿದಂತೆ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಆಯಾ ಭಾಷೆಯ ದಿಗ್ಗಜರ ಜೊತೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಜೊತೆಗೆ ಯಾವುದೋ ಒಂದು ಪಾತ್ರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಇವಾಗ ಹಿಂದಿನ ಚಿತ್ರಗಳು ಅಂದರೆ ಈಗಿನ ಥರ ಬರೀ ನಟಿಯರನ್ನು ಒಂದು ಗ್ಲಾಮರ್ ಡಾಲ್ ಆಗಿ ತೋರಿಸ್ತಾ ಇರಲಿಲ್ಲ. ಹಿಂದಿನ ಕಾಲದ ಚಿತ್ರದಲ್ಲಿ ನಟರಷ್ಟೇ ಒಂದು ಪ್ರಮುಖವಾದ ಪಾತ್ರಗಳಲ್ಲಿ ನಟಿಯರು ಕೂಡ ಅಭಿನಯಿಸ್ತಾ ಇದ್ರು. ಹೀಗಾಗಿ 200ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಇವರು ನಟಿಸಿರುವಂಥದ್ದು. ಅದರಲ್ಲೂ ಕೂಡ ಬೇರೆ ಬೇರೆ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಕುರಿತಂತೆ ಮಾತನಾಡೋದಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರುವಂತಹ ಎಂ ನರಸಿಂಹಲು ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಇನ್ನು ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಅವರು ವಿಧಿವಶರಾಗಿದ್ದಾರೆ. ಸೊ ಹೇಗಿತ್ತು ಸರ್ ಅವರ ಒಡನಾಟ ನಿಮ್ಮ ಜೊತೆಗೆ ಕೊನೆಯ ಬಾರಿ ನೀವು ಯಾವಾಗ ಭೇಟಿಯಾಗಿದ್ರಿ ಅವ್ರನ್ನ ಅಂತ? ಮೇಡಮ್ 3 months ಬಿಫೋರ್ ಅವರು ನಮ್ಗೆ ಕಾಲ್ ಮಾಡ್ತಾರೆ. ಮೊದಲನೇದಾಗಿ ಹಲೋ ಹೇಳಿ ಸರ್. ನಮ್ಮ ಪಂಚ ಭಾಷೆ ತಾರೆ ನಿಧನರಾಗಿದ್ದಾರೆ ಅಂದ್ರೆ ನಮ್ಗೆ ಅದು ಒಂಥರ ಬೇಸರ ಆಗತ್ತೆ. ಹೌದು. ಅವ್ರ ಆತ್ಮಕ್ಕೆ ಮೊದಲನೇದಾಗಿ ಶಾಂತಿ ಸಿಕ್ಲಿ. ಹೌದು. ಅವರು 3 months ಬಿಫೋರ್ ಫೋನ್ ಮಾಡ್ಬಿಟ್ಟು ಕಂಗ್ರಾಚುಲೇಷನ್ ಹೇಳ್ತಾರೆ ನಮ್ಗೆ. ಇಲ್ಲಿ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದೀರಿ, ನಾವು ಭೇಟಿ ಆಗ್ಬೇಕು ತಮ್ಮನ್ನ. ನಮ್ಮಲ್ಲಿ ಸೌತ್ ಇಂಡಿಯಾದಲ್ಲಿ ಯಾರಿಗೂ ಲೇಡೀಸ್ಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂದಿಲ್ಲ. ದಯವಿಟ್ಟು ನೀವು ನಮ್ಮನ್ನ ಶಿಫಾರಸು ಮಾಡಿ, ರೆಕಮೆಂಡ್ ಮಾಡಿ, ನಿಮ್ಮಿಂದ ಚೇಂಬರ್ ಕಡೆಯಿಂದ ಎಲ್ಲ ಕಳಿಸಿ ಅಂತ ಕೇಳ್ಕೊಳ್ತಾರೆ. ನಾವು ಅದ್ರ ತಕ್ಕಾಗಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿಬಿಟ್ಟು ಅವ್ರಿಗೆ ನಾವು ಏನು SIFC, ನಮ್ಮ FFI ಇಂಡಿಯಾ, ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಎಲ್ಲ ಕಡೆಗೂ ನಾವು ಅವ್ರಿಗೆ ಪತ್ರಗಳು ಬರೀತೀವಿ. ಈ ಥರ ನಮ್ಮ ಸೌತ್ ಇಂಡಿಯಾದಲ್ಲಿ ಅತಿ ಶ್ರೇಷ್ಠವಾದ ನಟಿ ಯಾರು ಇಲ್ಲ ಅಂತೇಳಿ ನೀವು ಒಂದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ಗೆ ನಾವು ಶಿಫಾರಸು ಮಾಡಿ ಲೆಟರ್ಗಳು ಬರ್ದಿದ್ವಿ. ಡೆಲ್ಲಿಗೆ ಸಹಿತ ಬರ್ದಿದ್ವಿ, ನಮ್ಮ CM ಸಾಹೇಬ್ರಿಗೂ ಬರ್ದಿದ್ವಿ. ಇಷ್ಟಲ್ಲೇ ಇವರು ಈ ರೀತಿ ಆಗ್ತಾರೆ ಅನ್ನೋದು ನಮ್ಗೆ ಯಾರು ಅನ್ಕೊಂಡಿರ್ಲಿಲ್ಲ. ಹೌದು ಸರ್. ಏನಂದ್ರೆ ಎಲ್ಲ ರೀತಿಯ ಕಾಲ್ಗಳು ಹೋಗಿತ್ತು ಅಷ್ಟೇನೆ.
ಎಲ್ಲಾ ರೀತಿಯ ಅವರು ಜೀವನದಲ್ಲಿ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡಿದ್ದಾರೆ. ಒಂದೇ ಒಂದು ಕೊರತೆ ಅಂದ್ರೆ ಅವ್ರಿಗೆ ಯಾರು ವಾರಸ್ದಾರ ಇಲ್ಲ. ಅವ್ರ ಅಕ್ಕನ ಮಕ್ಕಳು ಒಂದ್ 3 ಜನ ಏನೋ ಇದ್ದಾರೆ, ಅವರೇ ಈಗ ವಾರಸ್ದಾರರು. ಹಾಗಾಗಿ ಅವ್ರು ಎಲ್ಲಾ ರೀತಿ ಅನುಭವಿಸಿದ್ದಾರೆ ಬಿಡಿ ಮೇಡಮ್. ಎಸ್ ಸರ್. ಇನ್ನು ಅವರ ಕುಟುಂಬದ ಹಿನ್ನೆಲೆ ಏನು ಸರ್, ನಿಮಗೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ? ಇದಿದೆ. ಅವ್ರಿಗೆ ಮಕ್ಕಳಾಗ್ಲಿ ಮದುವೆ ಆಗ್ಲಿ ಇಲ್ಲ. ನಮ್ಮ ಅವರು ಅಕ್ಕನ ಮಕ್ಕಳಿದಾರಲ್ಲ, ಅವರು ಒಂದು 3 ಜನ ಇದ್ದಾರೆ. ಮಲ್ಲಿಕಾರ್ಜುನ, ಗೌತಮ್, ಇನ್ನೊಬ್ರು. ಹಾಗಾಗಿ ಅವ್ರಿಗೆ ಇದ್ ಮಾಡ್ಕೊಂಡಿದ್ರು, ಅವ್ರ ಮನೆಯಲ್ಲೇ ಇದ್ರು. ಅವ್ರಿಗೆ ಕೇಳ್ತಾ ಇದ್ದೇವೆ ನಾವು ಗೌರ್ಮೆಂಟ್ ಕಡೆಯಿಂದ ಎಲ್ಲಾರ ಒಂದು ನಮ್ಮ ಸಂಸ್ಕಾರ ಮಾಡೋಕೆ ಎಲ್ಲಾರ ಜಾಗ ಆಗತ್ತಾ ಅನ್ನೋದು. ನಾವೆಲ್ಲ ಹೋಗ್ತಾ ಇದೀವಿ ಮೇಡಮ್. ಹೋಗ್ಬಿಟ್ಟು ನಾವು ಚರ್ಚೆ ಮಾಡ್ಬಿಟ್ಟು ತಿಳಿಸ್ತೀವಿ ಮುಂದಿನ ಇದು. ಎಸ್, ಓಕೆ ಸರ್. ಥ್ಯಾಂಕ್ ಯು ಸರ್, ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಇನ್ನು ಹಿರಿಯ ನಟಿ ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರು ಇನ್ನಿಲ್ಲ. ಇನ್ನು ಹಲವು ಚಿತ್ರರಂಗದ ಗಣ್ಯರು ಹಾಗೂ ರಾಜಕೀಯ ವ್ಯಕ್ತಿಗಳು ಇವರ ನಿಧನಕ್ಕೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ನಿಧನವಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ನಟಿ. ಸಾಕಷ್ಟು ಚಿತ್ರಗಳಲ್ಲಿ ಅಂದರೆ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಸತತವಾಗಿ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿರುವಂತಹ ಭಾರತೀಯ ಚಿತ್ರರಂಗದ ಮೊದಲ ನಟಿ ಇವರು. ಇನ್ನು 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಇವರು ನಟಿಸಿರುವಂಥದ್ದು. ಎಲ್ಲ ಚಿತ್ರರಂಗದ ಅಂದರೆ ತಮಿಳು ಆಗಿರ್ಬೋದು, ತೆಲುಗು, ಹಿಂದಿ, ಮಲಯಾಳಂ, ಕನ್ನಡ, ಹೀಗೆ ಎಲ್ಲ ಚಿತ್ರರಂಗದಲ್ಲೂ ಕೂಡ ಆಯಾ ಚಿತ್ರರಂಗದ ದಿಗ್ಗಜರ ಜೊತೆ ನಟಿಸಿ ಸೈ ಎನಿಸಿಕೊಂಡಿದ್ರು ಕೂಡ. ಜೊತೆಗೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ರು. ಎಲ್ಲ ರೀತಿಯಾದಂತಹ ಪಾತ್ರಗಳನ್ನು ಕೂಡ ಮಾಡಿದ್ರು. ಪದ್ಮಶ್ರೀ ಪ್ರಶಸ್ತಿ ಆಗಿರ್ಬೋದು, ಪದ್ಮಭೂಷಣ ಪ್ರಶಸ್ತಿ ಆಗಿರ್ಬೋದು, ಜೊತೆಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿರುವಂಥದ್ದು. ತಮ್ಮ 17ನೇ ವಯಸ್ಸಿಗೆ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ರು. ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ರು ಬಿ ಸರೋಜಾದೇವಿಯವರು. ಕೇವಲ ಅವರ ಅಭಿನಯದಿಂದ ಮಾತ್ರವಲ್ಲ, ಅವರ ಸೌಂದರ್ಯದಿಂದಲೂ ಕೂಡ ಒಂದು ಸೌಂದರ್ಯದ ಗಣಿಯಾಗಿದ್ರು ಇವರು. ತಮ್ಮ ಸೌಂದರ್ಯದಿಂದ ಎಲ್ಲರನ್ನೂ ಆಕರ್ಷಿಸ್ತಾ ಇದ್ರು. ಜೊತೆಗೆ ಯಾವುದೇ ರೀತಿಯಾದಂತಹ ಗಾಸಿಪ್ಗಳಾಗಿರ್ಬೋದು, ಕಾಂಟ್ರವರ್ಸಿಗಳಾಗಿರ್ಬೋದು, ಇದು ಯಾವುದರಲ್ಲೂ ಕೂಡ ಇವರು ಸಿಕ್ಕಾಕೊಂಡಿರಲಿಲ್ಲ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ನಟಿ. 87 ವರ್ಷ ವಯಸ್ಸಾಗಿತ್ತು. ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಇವರನ್ನ ಕನ್ನಡದಲ್ಲಿ ಅಭಿನಯ ಸರಸ್ವತಿ ಅಂತ ಕರೀತಾರೆ. ಜೊತೆಗೆ ತಮಿಳಿನಲ್ಲಿ ಕನ್ನಡತು ಪೈಂಗಿಲಿ ಅಂದರೆ ಕನ್ನಡದ ಗಿಳಿ ಎನ್ನುವಂಥ ಒಂದು ವಿಶೇಷ ಬಿರುದಿನಿಂದ ಕರೆಯಲಾಗುತ್ತೆ. ಇವರು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಒಬ್ಬರಾಗಿದ್ರು. ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತ ಕೂಡ ಇವರನ್ನ ಕರೀತಾರೆ. ಇನ್ನು 17ನೇ ವಯಸ್ಸಿನಲ್ಲಿ ಸರೋಜಾದೇವಿಯವರು ತಮ್ಮ ಕನ್ನಡ ಚಲನಚಿತ್ರ ಮಹಾಕವಿ ಕಾಳಿದಾಸದ ಮೂಲಕ ದೊಡ್ಡ ಬ್ರೇಕ್ ಪಡೆದರು. ಇದು 1955ರಲ್ಲಿ ರಿಲೀಸ್ ಆಗಿತ್ತು. ತಮ್ಮ ಮೊದಲ ಚಿತ್ರವೇ ದೊಡ್ಡ ಹಿಟ್ ಆಗಿತ್ತು. ಇದರಿಂದ ಇವರಿಗೆ ದೊಡ್ಡ ಬ್ರೇಕ್ ಕೂಡ ಸಿಕ್ಕಿತ್ತು. ಇನ್ನು ತೆಲುಗು ಚಿತ್ರರಂಗದಲ್ಲಿ ಅವರು ಪಾಂಡುರಂಗ ಮಹಾತ್ಮಂ ಮೂಲಕ ಪಾದಾರ್ಪಣೆಯನ್ನು ಮಾಡಿದ್ರು ಮತ್ತು 1970ರ ದಶಕದ ಅಂತ್ಯದವರೆಗೆ ಹಲವಾರು ಯಶಸ್ವಿ ಚಿತ್ರಗಳಲ್ಲಿ ಇವರು ನಟಿಸಿದ್ರು. ಇನ್ನು ತಮಿಳು ಚಲನಚಿತ್ರ ನಾಡೋಡಿ ಮನ್ನನ್ ಅವರನ್ನ ತಮಿಳು ಚಿತ್ರರಂಗದ ಅಗ್ರ ನಟಿಯರಲ್ಲಿ ಒಬ್ಬರನ್ನಾಗಿ ಮಾಡಿತ್ತು. 1967ರಲ್ಲಿ ಅವರ ಮದುವೆಯ ನಂತರ ಅವರು 1974ರವರೆಗೆ ತಮಿಳು ಚಲನಚಿತ್ರಗಳಲ್ಲಿ 2ನೇ ಬೇಡಿಕೆಯ ನಟಿಯಾಗಿ ಮುಂದುವರೆದ್ರು. 1958ರಿಂದ 1980ರವರೆಗೆ ತೆಲುಗು ಮತ್ತು ಕನ್ನಡ ಚಿತ್ರರಂಗದ ಅಗ್ರ ನಟಿಯರಲ್ಲಿ ಒಬ್ಬರಾಗಿ ಮುಂದುವರೆದ್ರು. 1960ರ ದಶಕದ ಮಧ್ಯಭಾಗದವರೆಗೂ ಕೂಡ ಮಧ್ಯಭಾಗದಲ್ಲಿ ಇವರು ಪೈಗಮ್ ಎನ್ನುವಂಥ ಒಂದು ಹಿಂದಿ ಚಿತ್ರದ ಮೂಲಕ ಬಾಲಿವುಡ್ ಅಂಗಳಕ್ಕೆ ಕಾಲಿಟ್ರು. 1955ರಿಂದ 1984ರವರೆಗೆ 29 ವರ್ಷಗಳಲ್ಲಿ ಸತತ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ ಏಕೈಕ ಭಾರತೀಯ ನಟಿ ಇವರು. ಇನ್ನು ಸರೋಜಾದೇವಿ ಅವರು 1969ರಲ್ಲಿ 4ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮತ್ತು 1992ರಲ್ಲಿ ಭಾರತ ಸರ್ಕಾರದಿಂದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ. ಈ ಕುರಿತಾಗಿ ಮಾತನಾಡೋದಕ್ಕೆ ನಿರ್ದೇಶಕರಾದಂತಹ TN ಸೀತಾರಾಮ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ದೂರವಾಣಿ ಸಂಪರ್ಕದ ಮೂಲಕ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ. ಇನ್ನು ಅಭಿನಯ ಸರಸ್ವತಿ ಅಂತಲೇ ಖ್ಯಾತಿಯನ್ನು ಹೊಂದಿದ್ದ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ಇನ್ನಿಲ್ಲ.
ಸೊ ಏನಾಗಿತ್ತು ಸರ್, ಅವರಿಗೆ ಏನು ಆರೋಗ್ಯ ಸಮಸ್ಯೆ ಇತ್ತು? ನೀವು ಯಾವಾಗ ಕೊನೆಯ ಬಾರಿ ಅವರನ್ನ ಭೇಟಿ ಆಗಿದ್ರಿ ಅಂತ? ಆರೋಗ್ಯ ಸಮಸ್ಯೆ ಏನಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಅದು ಇದನ್ನು ನಾನು ಫಸ್ಟ್ ಅವರನ್ನು ನೋಡಿದ್ದು ಕಿತ್ತೂರು ಚೆನ್ನಮ್ಮ ಸಿನಿಮಾದಲ್ಲಿ. ಅಲ್ಲಿ ಕೂತೀರಾ ಬಿತ್ತೀರಾ ಆ ಕಡೆ ಕಿತ್ತೀರಾ ಅಂತ ಒಂದು ಫೇಮಸ್ ಡೈಲಾಗ್. ಅವರಷ್ಟು ಚೆನ್ನಾಗಿ ಹೇಳೋರು ನಾನು ನೋಡೇ ಇಲ್ಲ ಇವತ್ತಿನವರೆಗೂ. ಅದಾಗಿ ಸುಮಾರು ಒಂದು 60 ವರ್ಷದ ಮೇಲಾಗಿದೆ. ಈಗಲೂ ಅನೇಕರು ಅದನ್ನ ಮಾನವ ಆಕ್ಟಿಂಗ್ ತರ ಮಾಡ್ತಾರೆ. ಅವರಷ್ಟು ಚೆನ್ನಾಗಿ ಮಾಡಿದ್ರು. ಕಿತ್ತೂರು ಚೆನ್ನಮ್ಮದಲ್ಲಿ ಕಿತ್ತೂರು ಚೆನ್ನಮ್ಮನಾಗಿ ಮಾಡಿದ್ರು. ಅದಾದ್ಮೇಲೆ ಅಣ್ಣ ತಂಗಿ ಇವರ ಇದರಲ್ಲಿ ಸುರ ಸೀತಾರಾಮ್ ಶಾಸ್ತ್ರಿ ಇವರ ನಿರ್ದೇಶನದಲ್ಲಿ ಅತ್ಯುತ್ತಮ, ಬಹಳ ಚೆನ್ನಾಗಿ ಮಾಡಿದ್ರು ಅಣ್ಣ ತಂಗಿ. ಆಮೇಲೆ ಅಮರಶಿಲ್ಪಿ ಚಕಣಾಚಾರ್ಯದಲ್ಲಿ ಮಾಡ್ತಾರೆ. ಅವರಷ್ಟು ವೈವಿಧ್ಯಮಯ ಪಾತ್ರಗಳು ಭಾರತದಲ್ಲಿ ಯಾರಿಗೂ ಸಿಕ್ಕಿಲ್ಲ. ಅವರಷ್ಟು ಎಲ್ಲಿಂದ ಎಲ್ಲಿಗೆ ಹೋದ್ರು ಅವರಂತಹ ಇದು. ಆಮೇಲೆ ಅದನ್ನ ಅಷ್ಟೇ ಚೆನ್ನಾಗಿ ಇದು ಮಾಡ್ತಾ ಇದ್ರು. ನನ್ನ ಮಾಯಾಂಬಗ ಆಗ್ತಿದ್ದಾಗ ನಮ್ಮ ಮನೆಗೆ ದಯವಿಟ್ಟು ಬನ್ನಿ ಅಂತ ಕರೆಸ್ಕೊಂಡು ಅದ್ರ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನ ಆಡಿ, ಹೆಣ್ಣು ಮಕ್ಕಳ ಪರವಾಗಿ ನೀವು ಹೀಗೆ ಮಾಡ್ತಾ ಇದ್ದೀರಿ ಇಷ್ಟೊಂದು ಅಂತ ಎಲ್ಲ ಹೇಳಿದ್ರು. ಅಲ್ಲಿ ಸಿಕ್ಕಿದಾಗೆಲ್ಲ ಆಮೇಲೆ ಮಾತಾಡಿಸ್ತಾ ಇದ್ರು. ಅದೇ ನಮಗೆ ಹೆಮ್ಮೆ, ಆ ಥರದ ಒಬ್ಬ ದೊಡ್ಡ ಕಲಾವಿದೆ ನಮ್ಮನ್ನ ಮಾತಾಡಿಸ್ತಾ ಇದ್ದಾರೆ ಅಂತ. ಆಮೇಲೆ ಅವರು ಪ್ರತಿಯೊಂದು ಅನೇಕ ಭಾಷೆಗಳಲ್ಲಿ, ಎಲ್ಲ ಭಾಷೆಗಳಲ್ಲೂ ಅವರು ಮಾಡಿದ್ರು. ಅತ್ಯುನ್ನತ ಅಭಿನಯವನ್ನು ಕೊಡ್ತಾ ಇದ್ರು, ಆಧ್ಯಾತ್ಮವನ್ನು ಅನುಭವಿಸ್ತಾ ಇದ್ರು, ಇಡೀ ತಾವೇ ಆ ಪಾತ್ರವಾಗ್ತಾ ಇದ್ರು. ಹಾಗಾಗಿ ಅವ್ರು ಹೋಗಿದ್ದಕ್ಕೆ ಬಹಳ, ಅವ್ರಿಗೆ ಸಿಕ್ಕ ಪದ್ಮಶ್ರೀ ಆಗ್ಲಿ ಪದ್ಮಭೂಷಣ ಆಗ್ಲಿ ಅದಕ್ಕಿಂತ ದೊಡ್ಡದಾಗಿ ಅವ್ರಿಗೆ ಅರ್ಹತೆ ಇತ್ತು. ಎಲ್ಲದಕ್ಕಿಂತನೂ ದೊಡ್ಡ ದೊಡ್ಡ ಪ್ರಶಸ್ತಿಗಳ ಅರ್ಹತೆ. ಒಂದು ಸಿನಿಮಾ ಇಂಡಸ್ಟ್ರಿಯನ್ನ ಅಷ್ಟು ವರ್ಷಗಳ ಕಾಲ ಆಳೋದು ಅಂದ್ರೆ ಸುಲಭದ ಮಾತಲ್ಲ. ಕಡೆಗೂ ತುಂಬಾ ಚೆನ್ನಾಗೇ ಇದ್ರು. ನನಗೆ ಅವ್ರಿಗೇನು ಆಗಿತ್ತು ಅನ್ನೋದು ನನಗೆ ಅಂದಾಜಿಲ್ಲ. ನಾನು ಇದು ಮಾಡ್ಕೊಂಡು ತಿಳಿಬೇಕು. ಅವರು ಹೋಗಿದ್ದಕ್ಕೆ ಬಹಳ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ನಷ್ಟವಾಗಿದೆ. ಅವರ ಹಳೆಯ ಹಿಂದಿ, ಅವರ ಹಳೆಯ ಕನ್ನಡ ಚಿತ್ರಗಳನ್ನ, ಹಳೆಯ ತೆಲುಗು ಚಿತ್ರಗಳನ್ನ, ಹಳೆಯ ಚಿತ್ರಗಳನ್ನೆಲ್ಲ ನಾವು ನೋಡಿದ್ರೆ ಕನ್ನಡ ಚಿತ್ರಗಳನ್ನ ಬಹಳ ಒಂದು ಅಭಿಮಾನ, ಕನ್ನಡದ ಬಗ್ಗೆ ಅಭಿಮಾನ ಬರುತ್ತೆ, ಮತ್ತು ಅವ್ರ ಬಗ್ಗೆ ಅಭಿಮಾನ ಬರುತ್ತೆ, ನಮ್ಮ ಕಥೆಗಳ ಬಗ್ಗೆ ಅಭಿಮಾನ ಬರುತ್ತೆ. ಕಿತ್ತೂರು ಚೆನ್ನಮ್ಮ ಇರ್ಬೋದು, ಅಮರಶಿಲ್ಪಿ ಚಕಣಾಚಾರ್ಯ ಇರ್ಬೋದು, ಈ ಥರದ್ದು. ಹಾಗಾಗಿ ಅವರ ಸಾವಿಗೆ ನಾನು ಸಂತಾಪವನ್ನು ಸೂಚಿಸ್ತೇನೆ ಮತ್ತು ಅವ್ರ ಮನೆಯವರಿಗೆ ಅವರ ಒಂದು ದುಃಖವನ್ನು ತಡೆಕೊಳ್ಳುವ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಎಸ್ ಸರ್, ಇನ್ನು ನಟಿಯಾಗಿ ಹಾಗೂ ಒಂದು ವ್ಯಕ್ತಿಯಾಗಿ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ನೀವು ನೋಡ್ದಂಗೆ? ಅಂದ್ರೆ ತುಂಬಾ ಒಳ್ಳೆ ನಟಿಯಾಗಿ ನಾನು ಹೇಳಿದ್ನಲ್ಲ, ಕಿತ್ತೂರು ಚೆನ್ನಮ್ಮದಲ್ಲಿ, ಇದರಲ್ಲಿ ಅಮರಶಿಲ್ಪಿ ಚಕಣಾಚಾರ್ಯದಲ್ಲಿ ಎಲ್ಲದರಲ್ಲೂ ಮಾಡಿದ್ರು, ತುಂಬಾ ಅತ್ಯುತ್ತಮವಾಗಿ ಮಾಡಿದ್ರು ಅಂತ. ವ್ಯಕ್ತಿಯಾಗಿ ತುಂಬಾ ಹೃದಯದಿಂದ ಮಾತಾಡ್ತಾ ಇದ್ರು ಅವರು. ನಾಲಿಗೆಯಿಂದ ಮಾತಾಡ್ತಾ ಇರಲಿಲ್ಲ, ಹೃದಯಕ್ಕೆ ಬರುವ ಮಾತುಗಳನ್ನ ಆಡ್ತಾ ಇದ್ರು, ತುದಿ ನಾಲಿಗೆಯ ಮಾತುಗಳಲ್ಲ. ಆ ತರದ ಒಂದು ಅನುಭವಿಸಿ ಹೃದಯವಂತಿಕೆಯಿಂದ ಮಾತಾಡ್ತಾ ಇದ್ರು. ತುಂಬಾ ದೊಡ್ಡವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಹಿರಿಯ ನಟಿ ಬಿ ಸರೋಜಾದೇವಿ ಅವರು ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ನಟಿ. ನಾವು ಈಗಷ್ಟೇ ಸಾಕಷ್ಟು ಚಿತ್ರರಂಗದ ಗಣ್ಯರ ಬಳಿ ಮಾತನಾಡ್ತಾ ಇದ್ವಿ. ಎಲ್ಲರೂ ಕೂಡ ಹೇಳೋದೊಂದೇ, ಸಾಕಷ್ಟು ವಿಭಿನ್ನ ರೀತಿಯ ಪಾತ್ರಗಳನ್ನು ಇವರು ಮಾಡಿದ್ರು. ಎಲ್ಲ ರೀತಿಯ ಪಾತ್ರಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ರು. ಒಂದೊಂದು ಪಾತ್ರವೂ ಕೂಡ ಒಂದೊಂದು ರೀತಿಯಾದಂಥದ್ದು. ಯಾಕಂದರೆ ಕೇವಲ ಒಂದೇ ರೀತಿಯಾದಂಥ ಪಾತ್ರಗಳನ್ನ ಇವರು ಮಾಡ್ಕೊಂಡು ಬರಲಿಲ್ಲ. ರಾಜಕುಮಾರಿಯಾಗಿ ಅಭಿನಯಿಸಿದ್ದಾರೆ, ಒಬ್ಬಳು ಬಡವಿಯಾಗಿಯೂ ಕೂಡ ಸೈ ಎನಿಸಿಕೊಂಡಿದ್ರು. ಜೊತೆಗೆ ಒಂದು ಜಗಳಗಂಟಿ ಪಾತ್ರ ಇರ್ಬೋದು, ಅಥವಾ ಒಂದು ಸೌಮ್ಯ ಸ್ವಭಾವದ ಪಾತ್ರ ಇರ್ಬೋದು, ಅಳುಮುಂಜಿ ಪಾತ್ರ ಇರ್ಬೋದು, ಈ ರೀತಿಯಾಗಿ ಎಲ್ಲ ರೀತಿಯ ಪಾತ್ರಗಳನ್ನು ಕೂಡ ಇವರು ಮಾಡಿದ್ರು. ಅದು ಕೂಡ ಎಲ್ಲ ಭಾಷೆಗಳಲ್ಲಿ. ಹಿಂದೆಲ್ಲ, ಈಗೆಲ್ಲ ಆದರೆ ಒಂದು ಯಾರಿಗಾದ್ರೂ ಭಾಷೆ ಬರಲ್ಲ ಅಂದರೂ ಕೂಡ ಅವರನ್ನು ಚಿತ್ರರಂಗದಲ್ಲಿ ನಟಿಸೋದಕ್ಕೆ ಅವಕಾಶ ನೀಡ್ತಾರೆ, ಜೊತೆಗೆ ಡಬ್ಬಿಂಗ್ ಮಾಡಲಾಗುತ್ತೆ, ಆದರೆ ಅವರಿಗೆ ವಾಯ್ಸ್ ನೀಡಲಾಗುತ್ತೆ. ಆದರೆ ಹಳೆ ಕಾಲದಲ್ಲಿ ಅವರೇ ಆ ಭಾಷೆಗಳನ್ನು ಕಲಿತು ಮಾತನಾಡಬೇಕಾಗಿತ್ತು. ಇವರು 5 ವಿಭಿನ್ನ ಭಾಷೆಗಳಲ್ಲಿ ನಟಿಸಿದ್ದಾರೆ. ಪಂಚಭಾಷಾ ಕಲಾವಿದರು ಇವರು. ಹೀಗಾಗಿ ಎಲ್ಲ ಭಾಷೆಗಳ ಮೇಲೂ ಕೂಡ ಒಂದು ಪರಿಣಿತಿಯನ್ನು ಹೊಂದಿರಬೇಕಾಗತ್ತೆ. ಅಭಿನಯ ಸರಸ್ವತಿ ಅಂತಲೇ ಕನ್ನಡದಲ್ಲಿ ಇವರು ಖ್ಯಾತಿಯನ್ನು ಹೊಂದಿದ್ದಾರೆ. ಇನ್ನು ದಕ್ಷಿಣ ಭಾರತದ ಅಗ್ರಗಣ್ಯ ನಟರ ಜೊತೆ ಅಭಿನಯಿಸಿದ್ರು ಸರೋಜಾದೇವಿ ಅವರು. ಸುಮಾರು 6 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್ ಹಾಗೆ ಕಲ್ಯಾಣ್ ಕುಮಾರ್ ಸೇರಿದಂತೆ ಹಲವು ದಿಗ್ಗಜರ ಜೊತೆ ಕನ್ನಡದಲ್ಲಿ ನಟಿಸಿದ್ರು. ಇನ್ನು ತಮಿಳುನಾಡಿನ MGR, ಶಿವಾಜಿ ಗಣೇಶನ್ ಜೊತೆ ಕೂಡ ಅಭಿನಯವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ದಿಗ್ಗಜರ ಜೊತೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ತೆಲುಗಿನ NTR ಆಗಿರ್ಬೋದು, ಅಕ್ಕಿನೇನಿ ನಾಗೇಶ್ವರ ರಾವ್ ಸೇರಿದಂತೆ ಹಲವಾರು ಚಿತ್ರರಂಗದ ಅಗ್ರ ನಟರ ಜೊತೆ ಅಭಿನಯಿಸಿ ಜನ ಮೆಚ್ಚುಗೆಯನ್ನು ಗಳಿಸಿದ್ರು. ಇವರಿಗೆ ಹಲವು ಪ್ರಶಸ್ತಿಗಳು ಕೂಡ ಲಭಿಸಿತ್ತು.
ಪದ್ಮಶ್ರೀ ಪ್ರಶಸ್ತಿ ಆಗಿರ್ಬೋದು. 1969ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿತ್ತು. ಇನ್ನು 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿತ್ತು. ಇನ್ನು ತಮಿಳುನಾಡು ಸರ್ಕಾರದಿಂದ ಕಲೈಮಾಮಣಿ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಇವರ ಮುಡಿಗೇರಿದೆ. ಕರ್ನಾಟಕ ಸರ್ಕಾರದಿಂದ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ಆಂಧ್ರ ಸರ್ಕಾರದಿಂದ 2ನೇ ಬಾರಿಗೆ NTR ರಾಷ್ಟ್ರೀಯ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿರುವಂಥದ್ದು. ಬಹುಭಾಷಾ ಹಿರಿಯ ನಟಿ ಇವರು. ಸುಮಾರು 6 ದಶಕಗಳ ಕಾಲ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಜಗಜ್ಯೋತಿ ಬಸವೇಶ್ವರ ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ, ವಿಜಯನಗರದ ವೀರಪುತ್ರ, ಮಹಾಕವಿ ಕಾಳಿದಾಸ, ಭಾಗ್ಯವಂತರು, ಅಗ್ನಿ IPS, ಶ್ರೀನಿವಾಸ ಕಲ್ಯಾಣ, ಚಾಮುಂಡೇಶ್ವರಿ ಮಹಿಮೆ, ಚಿರಂಜೀವಿ, ಶನಿ ಪ್ರಭಾವ ಸೇರಿ ಹಲವು ಭಾಷೆಯ ಚಿತ್ರದಲ್ಲಿ ಅಂದರೆ ಹಲವು ಚಿತ್ರಗಳಲ್ಲಿ ಕನ್ನಡದಲ್ಲಿ ಇವರು ನಟಿಸಿದ್ದಾರೆ. ಇನ್ನು ಕನ್ನಡ ಮಾತ್ರವಲ್ಲ, 5 ಭಾಷೆಗಳಲ್ಲಿ ನಟಿಸಿರುವಂತಹ ಕೀರ್ತಿ ಇವರಿಗಿದೆ. ಎಲ್ಲ ಭಾಷೆಗಳಲ್ಲೂ ಕೂಡ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಜೊತೆಗೆ ಎಲ್ಲ ಭಾಷೆಗಳಲ್ಲೂ ಕೂಡ ದಿಗ್ಗಜರ ಜೊತೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಈ ಕುರಿತಂತೆ ಮಾತನಾಡೋದಕ್ಕೆ ನಟ ಅನಿರುದ್ಧ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಇನ್ನು ಹಿರಿಯ ನಟಿ ಬಿ ಸರೋಜಾದೇವಿ ಅವರು ವಿಧಿವಶರಾಗಿದ್ದಾರೆ. ಸೊ ನೀವು ಕಂಡಂತಹ ಸರೋಜಾದೇವಿ ಅವರ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ ಅವರ ವ್ಯಕ್ತಿತ್ವ ಹೇಗಿತ್ತು ಸರ್? ಅಂದ್ರೆ ನನ್ನ ಜೊತೆಲಿ ಅವರು ತಾಯಿ ತರಾನೇ ಇದ್ರಮ್ಮ. ತುಂಬಾ ವರ್ಷಗಳ ಒಂದು ನಮ್ಮ ನಂಟು. ಅಂದ್ರೆ ನನ್ನ ಮದುವೆ ಆದಾಗ್ಲಿಂದ ಸುಮಾರು ಈಗ 21-22 ವರ್ಷಗಳಿಂದ ತುಂಬಾನೇ ನಂಟು. ಸಾಕಷ್ಟು ಬಾರಿ ಮನೆಗೆ ಬರ್ತಾ ಇದ್ರು, ನಾವು ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಈಗ ಜಸ್ಟ್ ಒಂದ್ ತಿಂಗಳ ಹಿಂದೆನೆ ಅವರು ನಮ್ಮ ಮನೆಗೆ ಬಂದಿದ್ರಮ್ಮ. ನಮ್ಮ ಮನೇಲಿ ಪೂಜೆ ಇತ್ತು, ಪೂಜೆಗೆ ಬಂದಿತ್ತು. ಆಮೇಲೆ ನನ್ನ ಒಂದು ವೃತ್ತಿ ಜೀವನದಲ್ಲಿ ಒಂದಿಷ್ಟು ವರ್ಷ ನನ್ನ ಹತ್ರ ಸಿನಿಮಾಗಳು ಇರ್ಲಿಲ್ಲ. ನನಗೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಇಳಿತಾ ಇತ್ತು. ಆಗ ನನಗೆ ಆಶೀರ್ವಾದ ಕೂಡ ಮಾಡಿದ್ರು ಅವರು. ನಿಮ್ಗೆ ಒಳ್ಳೇದಾಗತ್ತೆ. NGR ಅವ್ರಿಗೂ ಕೂಡ 50 ವರ್ಷ ಆದ್ಮೇಲೆ ಅವರು ಸೂಪರ್ ಸ್ಟಾರ್ ಆದ್ರು, ನಿಮ್ಗೆ ಒಳ್ಳೇದು ಆಗೇ ಆಗತ್ತೆ ಅಂತ ಆಶೀರ್ವಾದ ಮಾಡಿದ್ರು. ಅದಾದ್ಮೇಲೆನೆ ನನಗೆ ಜೊತೆಯಲ್ಲಿ ಆಯ್ತು. ನನ್ನ ಹೆಸರಲ್ಲಿ ಒಂದಿಷ್ಟು ದಾಖಲೆಗಳಾದವು, ರಾಷ್ಟ್ರೀಯ ಪ್ರಶಸ್ತಿ ಬಂತು. ತುಂಬಾನೇ ಅವರು ನನ್ನ ಜೀವನದಲ್ಲಿ ಅವರ ಸ್ಥಾನ ತುಂಬಾ ಉನ್ನತದಲ್ಲಿದೆ. ಸರ್, ಇನ್ನು 1 ತಿಂಗಳ ಹಿಂದೆ ಅಷ್ಟೇ ಅವರು ಭೇಟಿಯಾಗಿದ್ರು ಅಂತ ಕೂಡ ಹೇಳಿದ್ರಿ. ಇನ್ನು ಅವಾಗ ಆರೋಗ್ಯ ಪರಿಸ್ಥಿತಿ ಅವ್ರದ್ದು ಹೇಗಿತ್ತು ಅಂತ? ಇಲ್ಲ, ಅವಾಗ ಚೆನ್ನಾಗಿದ್ರು ಅವರು. ಓಕೆ ಸರ್. ಇನ್ನು ವಿಷ್ಣುವರ್ಧನ್ ಸರ್ ಜೊತೆ ಕೂಡ ಅವರ ಒಡನಾಟ ಹೇಗಿತ್ತು ಅಂತ ನೀವು ನೋಡ್ದಂಗೆ? ಅದು ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಅಂದ್ರೆ ನಮ್ಮ ಕುಟುಂಬದವರೇ ಅಮ್ಮ ಅವರು. ಸಾಕಷ್ಟು ವರ್ಷದಲ್ಲಿ ಒಂದು 5-6 ಬಾರಿ ಆದ್ರೂ ನಮ್ಮ ಮನೆಗೆ ಬಂದೇ ಬರೋರು. 5-6 ಬಾರಿ, ಇದು ಕಡಿಮೆನೆ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ನಾವು ಜೊತೆಯಲ್ಲಿ ದೇವಸ್ಥಾನಗಳಿಗೆ ಹೋಗಿದ್ದೀವಿ, ಬೇರೆ ಬೇರೆ ಊರುಗಳಿಗೆ ಹೋಗಿದ್ದೀವಿ. ಹಾಗಾಗಿ ನಮ್ಮ ಕುಟುಂಬದವರು ಅವರು. ಈಗ ಅವರು ಮತ್ತೆ ನಮಗೆ ನೋಡಕ್ಕೆ ಆಗಲ್ಲ ಅನ್ನೋದೇ ಒಂದು ಸಂಕಟ ಅಮ್ಮ. ಆ ಸತ್ಯನ ಜೀರ್ಣಿಸ್ಕೊಳ್ಳಕ್ಕೆ ಆಗಲ್ಲಮ್ಮ. ಸರ್, ಇನ್ನು ರುದ್ರನಾಗ ಎನ್ನುವಂತ ಒಂದು ಚಿತ್ರವನ್ನ ಕೂಡ ಮಾಡಿದ್ದಾರೆ ವಿಷ್ಣುವರ್ಧನ್ ಸರ್ ಜೊತೆಗೆ. ಹೌದು. ಅಂದ್ರೆ ಅಮ್ಮ ಅವ್ರ ಜೊತೆಲೂ ಅಭಿನಯಿಸಿದ್ದಾರೆ ಅವರು. ಆದ್ರೆ ಅದೇ ಅವ್ರ ಕಲಾವಿದರುಗಳಿಗಿಂತ ಅವರು ನಮಗೆ ತುಂಬಾ ಒಂದು ಕುಟುಂಬದವರೇ ಆಗಿದ್ರು ನಮ್ಗೆ. ಎಸ್, ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇನ್ನು ಅಭಿನಯ ಸರಸ್ವತಿ ಅಂತಲೇ ಕನ್ನಡದಲ್ಲಿ ಖ್ಯಾತಿಯನ್ನು ಹೊಂದಿದ್ದ ನಟಿ ಬಿ ಸರೋಜಾದೇವಿ ಅವರು ಇನ್ನಿಲ್ಲ. 87 ವರ್ಷ ವಯಸ್ಸಾಗಿತ್ತು ಇವರಿಗೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಇನ್ನು ಇವರ ನಿಧನಕ್ಕೆ ಚಿತ್ರರಂಗದ ಹಿರಿಯ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಬರೀ ಚಿತ್ರರಂಗ ಮಾತ್ರವಲ್ಲ, ರಾಜಕೀಯದ ಗಣ್ಯರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ.